ಈ ಚಿಕ್ಕ ಮಕ್ಕಳ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? ಮಗು 12-13 ವರ್ಷದವರೆಗೂ ಒಂದು ಡಿಕ್ಷನರಿ ಬರ್ಕೊಳ್ತಾ ಇರುತ್ತೆ. ಕೋಪ ಬಂದ್ರೆ ಈ ತರ ರಿಯಾಕ್ಟ್ ಮಾಡ್ಬೇಕು, ಬೇಜಾರಾದ್ರೆ ಈ ತರ. ಇನ್ನು ವೃದ್ಧರ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? ನನ್ನ ಹತ್ರ ಬರುವ ಎಲ್ಲಾ ಸೀನಿಯರ್ ಸಿಟಿಸನ್ಸ್ ಒಂದು ಬೇಸಿಕ್ ಕಾಮನ್ ಡೈಲಾಗ್ ಹೇಳ್ತಾರೆ, ಏನೂ ಚೇಂಜಸ್ ಇಲ್ಲ ಅದ್ರಲ್ಲಿ. ಇಷ್ಟೆಲ್ಲಾ ಕಷ್ಟಪಟ್ಟು ಇದೆಲ್ಲ ಮಾಡಿದೆ, ನಾನು 10 ಕೇಳಿದೆ, ದೇವ್ರು 100 ಕೊಟ್ಟ. ಆದ್ರೆ ಒಂದ್ ಸ್ವಲ್ಪ ಕಮ್ಮಿನೇ ತಗೋಬಹುದಾಗಿತ್ತೇನೋ. ಅದ್ರ ಬದಲು ನನ್ನ ಹೆಂಡತಿ ಜೊತೆ ಇನ್ನೊಂದು 10% ಕ್ವಾಲಿಟಿ ಟೈಮ್, ನನ್ನ ಮಗನ ಜೊತೆ ಇನ್ನೊಂದ್ ಸ್ವಲ್ಪ ಕಾನ್ವರ್ಸೇಷನ್, ಒಂಚೂರು ಟ್ರಾವೆಲ್ ಇನ್ನೊಂದು 2% ಟೈಮ್ ಕೊಟ್ಟಿದ್ರೆ ಆಗ ಸೆಲ್ಫ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಗತ್ತಾ ಇಲ್ವಾ ಅನ್ನೋದು ಹೇಗೆ ಬದುಕಿದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಮಿರರ್ ಟಾಕಿಂಗ್, ಕನ್ನಡಿ ಮುಂದೆ ನಿಂತು ನಮ್ಮನ್ನ ನಾವು ಉಗುಳ್ಕೊಳ್ಳೋದು. ಮಿರರ್ ಮೆಡಿಟೇಷನ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವರೆಟ್ ಮೆಡಿಟೇಷನ್. ಅಂಡ್ ಒನ್ ಮೋರ್ ಥಿಂಗ್, ಈಗ ನಾವು ಮಾತಾಡ್ತಾ ಇರುವಂತಹ ವಿಷಯ ವಯಸ್ಸಿಗೆ ಬಂದಂತಹ ಮನಸ್ಥಿತಿಗಳ ಮೇಲೆ ಆಗುವಂತಹ ಪ್ರಭಾವ. ರೈಟ್. ಈ ಚಿಕ್ಕ ಮಕ್ಕಳ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? Yes. ಇನ್ನು ವೃದ್ಧರ ಮನಸ್ಥಿತಿ ಹೆಂಗೆ ಚೇಂಜ್ ಆಗುತ್ತೆ? ಚಿಕ್ಕ ಮಕ್ಕಳು ಸರಿ ಆಯ್ತು, ಬೆಳೀತಾ ಇರುವಂತಹ ತಂದೆ ತಾಯಿಯನ್ನ ನೋಡಿ ಅಥವಾ ಇನ್ಯಾವುದೋ ವಾತಾವರಣವನ್ನ ನೋಡಿ ಮನಸ್ಸು ಹಾಳು ಮಾಡ್ಕೊಂಡ್ರು ಅನ್ಬಹುದು. ವಯಸ್ಸಿಗೆ ಬಂದಂಥವ್ರು ಕುಣಿಸುತ್ತೆ, ವಯಸ್ಸು ಕುಣಿತಾರೆ, ಸರಿ, ಎಲ್ಲವನ್ನೂ ಜೀವನವನ್ನು ನೋಡಿದಂತಹ ವೃದ್ಧರು, ಓಲ್ಡ್ ಪೀಪಲ್, ಅವ್ರಿಗೆ ಹೆಂಗೆ ಮನಸ್ಥಿತಿ? ತುಂಬಾ ಖುಷಿ ಇದೆ ನೀವು ಈ ಪ್ರಶ್ನೆ ಕೇಳಿದ್ದು. ಥ್ಯಾಂಕ್ ಯು. ಈಗ ಸ್ವಲ್ಪ ಹಿಂದೆ ಹೋಗೋಣ. ನೀವು ಹೇಳಿದ್ರಿ ಅದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ವಾತಾವರಣದಿಂದ ಮಗು ಇನ್ಫ್ಲುಯೆನ್ಸ್ ಆಗುತ್ತೆ. ಹೌದು ಮೇಡಮ್. ಅಂದ್ರೆ ಮಗು 12-13 ವರ್ಷದವರೆಗೂ ಒಂದು ಡಿಕ್ಷನರಿ ಬರ್ಕೊಳ್ತಾ ಇರುತ್ತೆ. ಓ, ಲವ್ ಅಂದ್ರೆ ಹೀಗೆ, ಕೋಪ ಬಂದ್ರೆ ಈ ತರ ರಿಯಾಕ್ಟ್ ಮಾಡ್ಬೇಕು, ಬೇಜಾರಾದ್ರೆ ಈ ತರ ತಲೆ ಚಚ್ಕೊಂಡು ಅಳಬೇಕು, ಬೇಸರ ಇದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ತರ ಮಾಡ್ಬೇಕು. ದಟ್ ಇಸ್ ಒನ್ ಥಿಂಗ್. ಬಟ್ ಅದಕ್ಕಿಂತ ಹಿಂದೆ ಬ್ಯಾಕ್ ಗ್ರೌಂಡ್ ಇದೆ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಅಮ್ಮನ ಮನಸ್ಥಿತಿ, ಅಪ್ಪ ಅಮ್ಮನ ಹೇಗೆ ಟ್ರೀಟ್ ಮಾಡಿದ್ರು, ನನಗೆ ಇದೇ ಥರದ್ದು ಮಗು ಬೇಕು ಅಂತ ಯಾವ ಥರ ಒತ್ತಡ ಹಾಕಿದ್ರು ಗರ್ಭಚೀಲದಲ್ಲಿ ಗೊತ್ತಾಗುತ್ತೆ ಆ ಜೀವಿಗೆ. 100% ಹೌದು. ಇನ್ಫ್ಯಾಕ್ಟ್ ಅಪ್ಪ ಇವರೇ, ಅಪ್ಪ ಯಾವ ಥರ ನನ್ನ ಜೊತೆ ಕನೆಕ್ಟ್ ಆಗ್ತಾ ಇದ್ದಾರೆ ಅನ್ನೋ ಫೀಲ್ ಮಾಡುತ್ತೆ ಗರ್ಭದಲ್ಲಿ ಇದೋ ಮಗು ಅನ್ನೋದು ರಿಸರ್ಚ್ ಪ್ರೂವ್ ಮಾಡಿದೆ. ಸೊ ನಿಮ್ಮ ಕಾನ್ಸೆಪ್ಟ್ಸ್, ನಿಮ್ಮ ಬಿಲೀಫ್ ಸಿಸ್ಟಮ್, ನಿಮ್ಮ ಮನಸ್ಥಿತಿ, ನೀವು ಸಮಾಜಕ್ಕೆ ಒಳ್ಳೇದು ಮಾಡೋಕ್ಕೆ ಬರ್ತಾ ಇದ್ದೀರಾ, ಮತ್ತೊಂದ ಎಲ್ಲ ಥರದ ಗುಣಗಳ ಒಂದು ಅಷ್ಟು ಏನಿದೆ, ಕುಕಿಂಗ್, ಎವ್ರಿಥಿಂಗ್ ಪ್ರಿಡಾಮಿನೆಂಟ್ಲಿ ಹ್ಯಾಪನ್ಸ್ ಇನ್ ದ ವೂಮ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಷ್ಟು ಬೆಸ್ಟ್ ಪ್ಲೇಸ್ ಇಲ್ಲ. ಬ್ರಹ್ಮನಿಗೂ ಚಾಲೆಂಜ್ ಮಾಡೋ ಲೆವೆಲಿಗೆ ಒಂದು ತಾಯಿ ಮಗುವಿಗೆ ಗರ್ಭದಲ್ಲಿದ್ದಾಗ ವಿಚಾರಗಳನ್ನು ಸರಿಪಡಿಸ್ಬೋದು, ತಿದ್ದುಪಡಿ ಮಾಡಬಹುದು. ಆದರೆ ಅದೇ ತಾಯಿ ಯಾವುದೇ ಪಾಪವನ್ನು ಮೀರಿರೋ ಪಾಪವನ್ನು ಗರ್ಭದಲ್ಲಿ ನಕಾರಾತ್ಮಕ ವಿಚಾರಗಳು, ಜಗಳಗಳು, ಬೇರೆಯವರಿಂದ ಪಡ್ಕೊಳ್ಳೋ ಅಂಥ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸಸ್ ಇಂದ ಇದು ಮಾಡ್ಬೋದು. ಭಯ ಪಡೋದು ಬೇಡ. ಬಟ್ ಇಟ್ ಇಸ್ ಟ್ರೂ ದಟ್ ಸೆನ್ಸಿಟಿವ್. ಅದು ಗೊತ್ತಾಗಲ್ಲ. ನಮ್ಗೆ ಅನ್ಸುತ್ತೆ ನಾವು ಹಿಂದೂಸು ಗರ್ಭದ ಬಗ್ಗೆ ಗೊತ್ತಿದೆ, ಒಂದು 4 ಮಂತ್ರ ಹೇಳಬೇಕು ಅದು ಇದು ಅಂತ. ತಪ್ಪು ತಿಳ್ಕೊಬೇಡಿ. ನನ್ನ ಹತ್ರ ಬರೋ 15 ವರ್ಷದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಗರ್ಭಿಣಿ ಇದ್ದಾಗ ಹೇಗಿದ್ದೆ ಅಮ್ಮ ಅಂದರೆ 90% ಜನ ಚೆನ್ನಾಗಿಲ್ಲ ಮೇಡಮ್, ನಮ್ಮ ಅತ್ತೆ ಬೈತಾ ಇದ್ರು, ನನ್ನ ಗಂಡ ಇಲ್ ಟ್ರೀಟ್ ಮಾಡ್ತಾ ಇದ್ರು, ಅವ್ರು ಬೇರೆ ಊರಲ್ಲಿದ್ದರು, ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಳ್ತಾ ಇದ್ದೆ, ನಮ್ಮ ಅಣ್ಣ ಅದೇನೋ ಆಸ್ತಿ ಕಾಟ ಕೊಡ್ತಾ ಇದ್ದ, ನನ್ನ ಬಂದು ಒದ್ದು ಬಿಟ್ರು. ಏನು ಅಂದರೆ ಒಂದು ಗರ್ಭಿಣಿ ಇದ್ರೆ ಸರ್ ಲಿಟ್ರಲಿ ದೇವಿ. ಇವಾಗ ಅವ್ರು ನನ್ನ ಚೇಂಬರ್ ಒಳಗಡೆ ಬಂದರೆ ಕ್ಲಿನಿಕಲ್ಲಿ ನಾನು ಎಷ್ಟೋ ಸತಿ ಎದ್ದು ನಿಂತ್ಕೊಳ್ತೀನಿ ನೀವು ಪ್ರೆಗ್ನೆಂಟ್ ಅಂತ. ಯಾಕಂದರೆ ಒಂದು ದೇವಿ ಒಳಗಡೆ ಬರೋ ಫೀಲ್ ಆಗುತ್ತೆ ನಾವು ಸೆನ್ಸಿಟಿವ್ ಆಗಿದ್ರೆ. ಬಿಕಾಸ್ ಶಿ ಈಸ್ ಕೋ ಕ್ರಿಯೇಟಿಂಗ್ ಸರ್. 2 ಹಾರ್ಟ್ ಇರುತ್ತೆ ಒಳಗಡೆ. ಇಟ್ಸ್ ಸಚ್ ಅ ಗ್ರೇಟ್ ಡಿವೈನ್ ಥಿಂಗ್. ಕ್ಯಾನ್ ಯು ಇಮ್ಯಾಜಿನ್? ಯಾವುದೇ ಸೈನ್ಸ್ ಆಲ್ ಓವರ್ ದ ವರ್ಲ್ಡ್ ದೇರ್ ಆರ್ ಇಂಟರ್ವ್ಯೂಸ್. ನೀವು ಟಾಪ್ ಮೋಸ್ಟ್ ನಮ್ಮ ದೀಪಕ್ ಚೋಪ್ರಾ ಅವರ ಥರ US ಅಲ್ಲಿರೋ ಪ್ರಿಡಾಮಿನೆಂಟ್ ಮೆಡಿಕಲ್ ಇನ್ವೆಸ್ಟಿಗೇಟರ್ ಸೈಂಟಿಸ್ಟಿಂದ ಹಿಡಿದು ಯಾವುದೇ ಡಾಕ್ಟರ್ವರೆಗೂ ನೋಡಿದ್ರು ಎಕ್ಸಾಕ್ಟಾಗಿ ಗರ್ಭದಲ್ಲಿ ಅದು ಹೆಂಗೆ ಆಗ್ತಾ ಇದೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಿ ರಿಯಲಿ ಡೋಂಟ್ ನೋ. ನಾವೇನು ಒಂದು 4 ಫಾರ್ಮುಲಾ ಹೇಳ್ಬೋದು, ಒಂದಷ್ಟು ಬಯಾಲಜಿ ಹೇಳ್ಬೋದು ಅಷ್ಟೇ ಅಂತ. ಆ ಥರದೊಂದು ಕ್ರಿಯೆ ನಡೀತಾ ಇರ್ಬೇಕಾದ್ರೆ ಇಟ್ ಇಸ್ ಸಚ್ ಅ ಸ್ಪಿರಿಚುಲಿ ಡಿವೈನ್ ಫಿನಾಮಿನಾ. ಆ್ಯಂಡ್ ಯು ಡೇರ್ ಟು ಸ್ಕೋಲ್ಡರ್, ಅಬ್ಯೂಸರ್, ಇಲ್ಟ್ರೀಟರ್. ಅವಳಿಗೆ ತಂಗಳು ಕೊಡ್ತೀನಿ ಅಂತಾರೆ, ಇದು ಮಾಡ್ತಾರೆ, ಹೋಗು ನಿಮ್ಮ ಅಮ್ಮನ ಮನೆಗೆ ಅಂತಾರೆ. ಆಲ್ರೆಡಿ ಪ್ರೆಗ್ನೆಂಟ್ ಆಗಿಬಿಡ್ತೀಯಾ, ಗಂಡು ಮಗು ಎತ್ತಿದೆ, ಅವ್ರು ಮನೆ ಬಿಟ್ಟು ಓಡಿಸ್ತೀನಿ ಅಂತಾರೆ. ಐ ಕಾಂಟ್ ಇಮ್ಯಾಜಿನ್. ಇದಕ್ಕಿಂತ ಪಾಪ ಬೇಕಾ? ಆಮೇಲೆ ಅದೇ ಮಗು ಬಂದು ವಾಪಸ್ ಅದೇ ಇಮೋಷನ್ಸನ್ನು ಬೇರೆ ಬೇರೆ ಕಾಯಿಲೆ ಥರ ಮತ್ತೆ ವಾಂತಿ ಹಾಕತ್ತೆ. ಅದನ್ನು ಇವರೇ ನೋಡ್ಕೋಬೇಕು. ಅಂಡ್ ಎಸ್, ಯಾಕೆ ನನ್ನ ಮಗು 3 ವರ್ಷಕ್ಕೆ ತೊಂದರೆ ಆಯ್ತು, ಹಿಂದಿನ ಜನ್ಮದ ಅಂತಾರೆ. ಗರ್ಭದಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ರಿ ಅದ್ರದ್ದು ದಯವಿಟ್ಟು ಕೌಂಟ್ ಮಾಡ್ಕೊಳ್ಳಿ. ಅದನ್ನ ಮೀರಿ ಸಾಧ್ಯ. ಅದೇ ಸುಮಾರು ಜನ ಹೇಳೋದಿದೆ, ಈ ಹಸುಗೂಸುಗಳು, ಇದು ವರ್ಷ ತುಂಬದ ಕೂಸುಗಳು ತೊಟ್ಲಲ್ಲಿ ಮಲಗಿದಾಗ ಏಕಾಏಕಿ ಅಳುತ್ತೆ, ಏಕಾಏಕಿ ನಗುತ್ತೆ. ಅಂದ್ರೆ ಅದರ ಖುಷಿಗೆ ಸಂಬಂಧಪಟ್ಟಂತಹ ಮಾನಸಿಕ ವ್ಯಾಪಾರ. ಅಂದ್ರೆ ತಾಯಿಯ ಗರ್ಭದಲ್ಲಿದ್ದಾಗ ಆಕೆಯ ಸಂತೋಷಕ್ಕೆ ಕಾರಣವಾದಂತಹ ಒಂದು ಮಾನಸಿಕ ವ್ಯಾಪಾರ ನೆನಪಾಗಿ ಆ ಥರದ
ರಿಯಾಕ್ಷನ್ಸ್ಗಳು ಕೊಡುತ್ತೆ. One of the thing, of course, biologically also there are reasons, but one of the reasons is that also. Okay. ಅದ್ರ ಜೊತೆಯಲ್ಲಿ ಅದಕ್ಕೆ ಸಟಲ್ ಸೆನ್ಸಸ್ ತುಂಬಾ ಓಪನ್ ಆಗಿರುತ್ತೆ. ನಮ್ ಫಿಸಿಕಲ್ ಕಣ್ಣಿಗೆ ಏನೆಲ್ಲ ಕಾಣಿಸ್ತಾ ಇಲ್ಲ ಅದನ್ನೆಲ್ಲ ಸೂಕ್ಷ್ಮ ಸ್ಥಿತಿಯಲ್ಲಿ ಮಗು ನೋಡ್ತಾ ಇರುತ್ತೆ, ಅದನ್ನ ಆನಂದಿಸ್ತಾ ಇರುತ್ತೆ, ಡಿವೈನ್ ಎನರ್ಜೀಸ್ ಅನ್ನು ಆನಂದಿಸ್ತಾ ಇರುತ್ತೆ. ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಬಟ್ ಎಲ್ಲವೂ ಫಿಸಿಕಲ್ ಲೆವೆಲಲ್ಲೂ ಅದಕ್ಕೆ ಆಗ್ತಾ ಇರೋ ಮೆಂಟಲ್ ಚೇಂಜಸ್, ಬ್ರೈನ್ ಗ್ರೋತಿನ ಚೇಂಜಸ್ ಇರಬಹುದು, ಅಥವಾ ಸಟಲ್ ಲೆವೆಲಲ್ಲಿ ಇರಬಹುದು, ನೀವು ಹೇಳಿದಾಗೆ ಭಾವನೆಗಳ ಜೊತೆ ಆನಂದಿಸ್ತಾ ಇರೋದಿರ್ಬೋದು. ಇಟ್ ಕುಡ್ ಬಿ ಅಬ್ಸಲ್ಯೂಟ್ಲಿ ಎನಿಥಿಂಗ್. ಆದರೆ ಆ ಮಗುವಲ್ಲಿ ಆಗ್ತಾ ಇರೋ ಹಲವಾರು ವಿಚಿತ್ರವಾದ ಸಿಂಪ್ಟಮ್ಸ್ಗಳಿಗೋ ಅಥವಾ ಕೆಲವು ಬಿಹೇವಿಯರ್ಗೋ ಅಪ್ಪನ ಇಮೋಷನ್ಸ್ ಹೇಗಿತ್ತು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಸಿಂಪಲ್ ಇದೆ ಅರ್ಥ ಮಾಡ್ಕೊಳ್ಳೋದು ಅಂತ. ಅಂದರೆ ಮಗುನ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಬಂದವ್ರಿಗೆ ಹುಷಾರು, ಮಗು ಪ್ಲ್ಯಾನ್ ಮಾಡ್ತಿದ್ದೀರಾ, ಗಂಡ ಮತ್ತು ಹೆಂಡ್ತಿಲಿರೋ ಅತ್ಯಂತ ನೆಗೆಟಿವ್ ಆಸ್ಪೆಕ್ಟ್ ಮಗುಲ್ ಬರುತ್ತೆ, ಅತ್ಯಂತ ಪಾಸಿಟಿವ್ ಬರುತ್ತೆ ಅಂತ. ಸೊ ಐ ಟೆಲ್ ದೆಮ್ ಬಿಫೋರ್ ಯು ಪ್ಲಾನ್ ಫಾರ್ ಪ್ರೆಗ್ನೆನ್ಸಿ, ನಿನ್ನಲ್ಲಿ ತುಂಬ ನೆಗೆಟಿವ್ ಆಗಿರೋದೇನಿದೆ, ಸೋಂಬೇರಿತನ ವಿಪರೀತವಾಗಿದ್ರೆ 100% ಮಗುಗೆ ಬರುತ್ತೆ. ವಿಪರೀತ ಕೋಪ ಇದ್ರೆ ಯಾಕೆ ಬರಲ್ಲ, ಬರುತ್ತೆ. ಅದೇ ನೀವು ತುಂಬಾ ಉದಾರಿಗಳಾಗಿದ್ರೆ ಅದು ಬರುತ್ತೆ. ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಸೊ ಯುವರ್ ಮೋಸ್ಟ್ ನೆಗೆಟಿವ್ ಅಂಡ್ ಮೋಸ್ಟ್ ಪಾಸಿಟಿವ್ ವಿಲ್ ಡೆಫಿನೆಟ್ಲಿ ರಿಫ್ಲೆಕ್ಟ್. ನಾವು ಕಮಿಂಗ್ ಟು ದಿ ಅದರ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ದಟ್ ಯು ಆಸ್. ಈಗ ರಿಟೈರ್ಮೆಂಟಲ್ಲಿ ಯಾಕೆ ಮೇಡಮ್ ಡಿಪ್ರೆಷನ್ ಆಗ್ತಾರೆ, ಎಲ್ಲವೂ ಮುಗ್ದಿದೆ ಏನು ಅಂತ. ನನ್ನ ಹತ್ರ ಬರುವ ಎಲ್ಲ ಸೀನಿಯರ್ ಸಿಟಿಸನ್ಸ್ ಒಂದು ಬೇಸಿಕ್ ಕಾಮನ್ ಡೈಲಾಗ್ ಹೇಳ್ತಾರೆ, ಏನೂ ಚೇಂಜಸ್ ಇಲ್ಲ ಅದರಲ್ಲಿ, ಭಾಷೆಯಲ್ಲಿ ಒಂದು ಸ್ವಲ್ಪ ಆರ್ಟಿಕ್ಯುಲೇಷನ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಮೇಡಮ್ ಇಷ್ಟೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾಡಿದೆ, ನಾನು 10 ಕೇಳಿದೆ, ದೇವ್ರು 100 ಕೊಟ್ಟ, ಸ್ಟ್ಯಾಂಡರ್ಡ್ ಇದು. ನಾನು ಇಷ್ಟು ಪಡ್ಕೊಳ್ಬೇಕು ಅಂದೆ, ಅಷ್ಟು ಕೊಟ್ಟ ದೇವರು. ಆದರೆ ಒಂದು ಸ್ವಲ್ಪ ಕಮ್ಮಿನೇ ತೊಗೋಬೋದಾಗಿತ್ತೇನೋ. ಅದ್ರ ಬದಲು ನನ್ನ ಹೆಂಡತಿ ಜೊತೆ ಇನ್ನೊಂದು 10% ಕ್ವಾಲಿಟಿ ಟೈಮು, ನನ್ನ ಮಗನ ಜೊತೆ ಇನ್ನೊಂದು ಸ್ವಲ್ಪ ಕಾನ್ವರ್ಸೇಷನ್ನು, ಒಂಚೂರು ಟ್ರಾವೆಲಿಗೆ ಇನ್ನೊಂದು 2% ಟೈಮ್ ಕೊಟ್ಟಿದ್ರೆ ಈಗ ಕೊಳಿತಾ ಇದೆ. ಇನ್ನೇನು ಸತ್ತೋಗ್ಬಿಡ್ತೀನಿ, ಎಲ್ಲ ಬೇರೆಯವ್ರು ಬಿಟ್ಟು ಹೋಗ್ತೀನಲ್ಲ ಮೇಡಮ್, ನನ್ನ ಮಕ್ಕಳೇ ಇರ್ಬೋದು ಅಂದರೂ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡೋದು ಬದಲು, ಗಾಡಿದು ಒಂದೇ ಟೈರ್ ಓಡಿಸೋದು ಬದಲು ಇನ್ನೊಂದು 3 ಟೈರ್ನು ನೋಡ್ಕೋಬೇಕು. ಯಾವುದು, ಫ್ಯಾಮಿಲಿ, ಇಮೋಷನ್ಸ್, ಮೆಂಟಲ್ ಹೆಲ್ತ್ ನೋಡ್ಕೊಂಡಿದ್ರೆ ಇವತ್ತು ಅಟ್ಲೀಸ್ಟ್ ಇಷ್ಟು ದುಸ್ಥಿತಿಯಲ್ಲಿ ಸಾಯುವ ಗತಿ ನನಗೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಸಚ್ ಅ ಗ್ರೇಟ್ ಲರ್ನಿಂಗ್ ಫಾರ್ ಅಸ್ ಆಲ್ಸೋ. ಆಸ್ ಅ ಥೆರಪಿಸ್ಟ್ ಕ್ಲೈಂಟ್ ಮಾತಾಡ್ತಾ ನಾನು ಅದಕ್ಕೆ ಹೇಳ್ತೀನಿ, ಅವರೇ ನಮಗೆ ಸರಸ್ವತಿ ಅಂತ. ಅವ್ರು ಹೇಳ್ಬೇಕಾದ್ರೆ ನಮಗೆ ಅನ್ಸುತ್ತೆ, ಹೌದಲ್ವಾ, ಮರಗಳು ಕಲಿಸುವ ಪಾಠ. ಅಬ್ಸಲ್ಯೂಟ್ಲಿ. ಅಂದರೆ ನಾವು ಕುದುರೆ ಥರ ಅವ್ರ ಮೇಲೆ ಚಾಲೆಂಜ್ ಮಾಡಿಕೊಂಡು ಇವ್ರು ಅವಮಾನ ಮಾಡಿಬಿಟ್ಟ, ಅವ್ನ ಕಾಂಪೀಟ್ ಮಾಡಬೇಕು, ಇವನ್ನ ಮುಳುಗಿಸ್ಬಿಡ್ಬೇಕು ಅಂತ ಓಡ್ತಾ ಇರ್ತೀವಿ. ಕೊನೆಗೆ ಒಂದಿನ ಅವರೆಲ್ಲರೂ ಸತ್ತೋಗ್ತಾರೆ. ಆ್ಯಂಡ್ ದೆನ್ ಅಥವಾ ಅವ್ರು ಮೀನಿಂಗ್ಲೆಸ್ ಅನ್ಸ್ಬಿಡ್ತಾರೆ. ಆ್ಯಂಡ್ ದೆನ್ ವೆನ್ ಯು ಲುಕ್ ಬ್ಯಾಕ್, ಅಲೆಕ್ಸಾಂಡರ್ ಥರ. ಅಬ್ಸಲ್ಯೂಟ್ಲಿ ಸರ್. ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಸ್, ಸಿಂಗರ್ಸ್, ಇಂಡಸ್ಟ್ರಿಯಲಿಸ್ಟ್, ಇವತ್ತಿಗೆ ನಮ್ಮ ಕರ್ನಾಟಕದಲ್ಲಿರೋದೇ ನೀವು ನೋಡ್ಬೋದು. ಎಷ್ಟೆಷ್ಟು ಬಯೋಗ್ರಫಿ, ಆಟೋಬಯೋಗ್ರಫಿ ನೀವು ನೋಡಿದಾಗ, ಪ್ಲೀಸ್, ಮನಿ ಈಸ್ ನಾಟ್ ದಿ ಓನ್ಲಿ. ನಾನು ಮನಿ ನೆಗೆಟಿವ್ ಅಂತ ಖಂಡಿತ ಹೇಳ್ತಲ್ಲ. ಇಟ್ಸ್ ಅ ಡಿವೈನ್ ಎನರ್ಜಿ. ಇಟ್ ಗಿವ್ಸ್ ಅಸ್ ಸೋ ಮಚ್ ಆಫ್ ಫ್ರೀಡಮ್ ಟು ಡೂ ಲಾಟ್ ಆಫ್ ಥಿಂಗ್ಸ್, ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ಪ್ಯಾರ್ಲಲ್ಲಿ ಒಂದು ಸ್ವಲ್ಪ ಜೀವಿಸಿ ಅನ್ನೋದನ್ನು ಅವ್ರು ಹೇಳ್ತಾರೆ. ಬಿಕಾಸ್ ಅವರಲ್ಲಿ ಹೋಗಿ ಆ ಫೇಸಿಗೆ ಹೋಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಡಿಸ್ಕಂಟೆಂಟ್ಮೆಂಟ್ ಅನ್ನೋ ಕಾಯಿಲೆಯನ್ನು, ಅಂದರೆ ಅತೃಪ್ತ ಮನಸ್ಥಿತಿ ಅಂತೀವಲ್ಲ, ಅದು ಸ್ಟಾರ್ಟಿಂಗಿಂದ ರನ್ ಮಾಡ್ಕೊಂಡು ಹೋದಾಗ ರಿಟೈರ್ ಆದಮೇಲೆ ಅದೊಂದು ದೊಡ್ಡ ಮಾನಸಿಕ ಹಿಂಸೆಯಾಗಿ ಕಾಡುತ್ತೆ. ತಮ್ಮ ಜೊತೆ ತಾವೇ ಕೂತ್ಕೊಳ್ಳೋಕ್ಕಾಗಲ್ಲ. ಏನೂ ಇಲ್ಲ ಕೆಲಸ ಕೂತ್ಕೊ ಅಂತ ಹೇಳಿ ಅವರು ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಬೇಕಾದ್ರೆ ಹೊಡೆದು ಪನಿಷ್ ಮಾಡಿ ಯಾರ ಜೊತೆ ಎಲ್ಲಾದರೂ ಬಿಟ್ಬಿಡಿ, ನಾನು ಒಬ್ಬನೇ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಬಿಕಾಸ್ ದೇ ಡೋಂಟ್ ನೋ ಹೌ ಟು ಗೆಟ್ ಇನ್ಸೈಡ್, ಹೌ ಟು ಕನೆಕ್ಟ್ ವಿತ್ ದೆಮ್ಸೆಲ್ಸ್, ಹೌ ಟು ಟ್ಯೂನ್ ವಿತ್ ದಿ ಹೈಯರ್ ಸೋರ್ಸ್. ಸೊ ದಟ್ಸ್ ಅ ಬಿಗ್ ಲಾಸ್ ಅಕಾರ್ಡಿಂಗ್ ಟು ಮೀ. ಅದಕ್ಕಿಂತ ದೊಡ್ಡ ಕಾಯಿಲೆ ಅದೇ ದೊಡ್ಡ ಹಿಂಸೆ. ಯಾಕಂದರೆ ಯೂತಲ್ಲಿ ಬರೋ ಕಾಯಿಲೆಗೆ ಅಟ್ಲೀಸ್ಟ್ ಒಂದು 4 ಜನ ಸೇರಿಸಿ ಏನೋ ದುಃಖ ಹಂಚ್ಕೊಂಡು ಇದು ಮಾಡ್ಕೊಂಡು ಅದು ಮಾಡ್ಕೊಂಡು ಕೆಮಿಕಲ್ ತೊಗೊಂಡು ಮತ್ತೆ ನಾಳೆ ಕೆಲಸಕ್ಕೆ ಓಡೋಗಬಹುದು. ಎಲ್ಲ ಕೊಡ್ಸಿದ್ದೀನಿ, ಮೆಡಿಸಿನ್ ಎಲ್ಲ ಕೊಡ್ಸಿದ್ದೀನಿ, ಏನು ಇರಕ್ಕೆ ಮನೆ ಇದೆ, ಬಾಡಿಗೆ ಬರ್ತೇನೆ, ನಿನ್ಗೇನು ರೋಗ ಅಂತ ಬೈದ್ಬಿಟ್ಟು ಮಗ ಹೊಟ್ಟೋಗ್ತಾನೆ ಆಚೆ. ವಾಟ್ ಯು ಡೂ ವಿತ್ ಯೋರ್ ಸೆಲ್ಫ್ ದೆನ್? ಸೊ ನಿಮ್ಮ ಜೊತೆ ನೀವು ಬೆಸ್ಟ್ ಫ್ರೆಂಡ್ ಆಗೋ ಕಲೆಯನ್ನು ನೇಚರ್ ಜೊತೆ, ಬುಕ್ ಜೊತೆ, ದೇವ್ರ ಜೊತೆ, ಮೆಡಿಟೇಷನ್ ಜೊತೆ, ಎಲ್ಲದ್ರ ಜೊತೆ ನಿಮ್ಮ ಜೊತೆ ನೀವು ಬೆಸ್ಟ್ ಫ್ರೆಂಡ್ ಆಗ್ಬೇಕು ಸರ್. ಆಗ ಏನೂ ಇಲ್ಲ ಅಂತ ಕೂತಾಗ ವಾವ್ ಐ ಆಮ್ ದ ಬೆಸ್ಟ್ ಕಂಪನಿ ನಾವು ಅಂತ ಒಂಟಿತನ ಏಕಾಂತವಾಗಿ ಆಧ್ಯಾತ್ಮಿಕವಾಗಿ ಅತ್ಯಂತ ಉತ್ತಮ ಮೆಟ್ಲಾಗಿ ಕಾಯಿಲೆ ದೈಹಿಕವಾಗಿ ಇದ್ದರೂ ಕೂಡ ಇಲ್ಲಿ ತುಂಬ ರಿಚ್ ಆಗಿ ಸ್ಪಿರಿಚುವಲ್. ನಾನು ಹೇಳ್ತಾ ಇರ್ತೀನಿ, ಅಮ್ಮ ನೀವು ಬೇರೆಯವ್ರನ್ನ ಶಾಪ ಹಾಕೋದು, ಹೆಣ್ಮಕ್ಳು ಎಸ್ಪೆಷಲಿ ರಿಟೈರ್ ಆದಮೇಲೆ ಬೈಕೊಳ್ಳೋದು, ಇದು ಮಾಡೋದು, ಹಾಗಾಗೋದು ಹೀಗಾಗೋದು ಬಿಟ್ಟು ಸ್ವಲ್ಪ ಲೈಟಾಗಿ ತೊಗೊಂಡಿದ್ದಿದ್ರೆ ನೀವು ಮನೆಯ ದೇವತೆ ಆಗ್ತಾಯಿದ್ರಿ. ಮಗ ಏನು ಕೆಲಸದ ಟೆನ್ಷನ್, ಒಳ್ಳೇದಾಗುತ್ತೆ ಅಂತ ತಕ್ಷಣ ಟಕ್ಕತ್ತ ಅವ್ನು ಒಳ್ಳೇದಾಗೋದು. ಯು ವುಡ್ ಹ್ಯಾವ್ ಬಿಕಮ್ ದ ಗಾಡೆಸ್ ಆಫ್ ದ ಹೌಸ್. ಈಗ ಎಲ್ಲರೂ ಬಂದು ಇದ್ರದ್ದು ಒಂದು ಅಜ್ಜಿದೊಂದು ಗೋಳು ಅಂತ ಹೇಳ್ತಾರೆ, ಆ ಥರ ಆಗಿದ್ದೀರಾ. ಈಗಲೂ ಸಮಯ ಮಿಂಚಿಲ್ಲ, ಯು ಹ್ಯಾವ್ ಟು ಬಿಕಮ್ ದ ಗಾಡೆಸ್. ಒಂದು ತಾಯಿ ಬೆಳೀತಾ ಬೆಳೀತಾ ಮೆಚ್ಯೂರ್ ಆಗ್ತಾ ಅವಳು ಮನೆ ದೇವರೇ ಆಗೋಗ್ತಾಳೆ ಮನೆಗೆ, ಅಲ್ವಾ? ಅನ್ಸಲ್ವಾ ನಮಗೆ? ಬಟ್ ಇಮ್ಯಾಜಿನ್ ಶಿ ಇಸ್ ಗ್ರಮ್ಲಿಂಗ್ ಅಂಡ್ ನ್ಯಾಗಿಂಗ್ ಅಂಡ್ ಟಾಕಿಂಗ್ ಅಂಡ್ ಮೊಮ್ಮಕ್ಳಿಗೆಲ್ಲ ಕೆಟ್ಟದ್ದು ಹೇಳ್ಕೊಡಕ್ಕೆ ಶುರು ಮಾಡ್ತಾರೆ. ನಿಮ್ಮ ಅಮ್ಮಂಗೆ ಉಗಿ, ನಿಮ್ಮ ಅಮ್ಮಂಗೆ ಬೈ, ನಿಮ್ಮಪ್ಪ ಅಂತವನು ಅಂತ ಹೇಳು, ನಿಮ್ಮ ತಾತ ಒಬ್ಬ ಹಾಳಾದವನು ಇದ್ದ ಹೊಟ್ಟೋದ, ಈ ಥರ ಎಲ್ಲ ನೋಡಿ ಅವ್ರ ದೇವತೆಗಳಾಗಲ್ಲ, ಒಂಥರ ಮನೇಲಿ ದೆವ್ವಗಳ ಥರ ಆಗೋಗಿರ್ತಾರೆ. ಸಾರಿ ನಾನು ಹೇಳ್ತಾ ಇರೋದು, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಐ ಹ್ಯಾವ್ ಟು ಟೆಲ್ ದ್ಯಾಟ್ ಓಪನ್ಲಿ. ಸೊ ವೆದರ್ ಇಟ್ ಈಸ್ ಯಂಗ್ ಏಜ್ ಆರ್ ಮಿಡ್ ಏಜ್ ಆರ್ ಓಲ್ಡ್ ಏಜ್, ಯು ಹ್ಯಾವ್ ಟು ಲರ್ನ್ ದಿ ಆರ್ಟ್ ಆಫ್ ಲಿವಿಂಗ್ ಸರ್.
ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅಂತ್ಯಕಾಲೇ ವಿಶೇಷಣ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಸೊ ಅಂತ ಅಂತ್ಯಕಾಲದಲ್ಲಿ ಅಪೇಕ್ಷೆಗಳು ಭಾಳ ಆಗುತ್ತೆ. ಯಾಕೆ ಅಂತಂದ್ರೆ ಮಕ್ಕಳಿಗೆ ಬೇಜಾರು ಮಾಡಿಟ್ಟಿರ್ತಾರೆ. ಮಕ್ಕಳು ತಂದೆ ತಾಯಿ ಇಲ್ಲಿ ಬಿಟ್ಬಿಟ್ಟು ಫಾರಿನಿಗೆ ಹೋಗ್ಬಿಡ್ತಾರೆ. ಅಣ್ಣ ನಾನು ಅಲ್ಲಿ ಹೋಗ್ತೀನಿ, ಸಾಧ್ಯ ಆದರೆ ವೈಕುಂಠ ಸಮಾರಾಧನೆ ಬರ್ತೀನಿ, ಇಲ್ಲ ವೈಕುಂಠದಲ್ಲೇ ನೀನು ಮೀಟ್ ಆಗ್ತೀನಿ ಅಂತ ಹೇಳೋ ಮಕ್ಕಳು ಇದ್ದಾರೆ ಇವತ್ತು. ಸೊ ಆ ಥರದ ಅಪೇಕ್ಷೆಗಳು ಬೇಸಿಕಲಿ ಎಲ್ರಿಗೂ ಬರುತ್ತಾ? ಅಂದರೆ ಕೊನೆ ಹಂತದಲ್ಲಿ ಮಕ್ಕಳ ಜೊತೆ ಇರಬೇಕು, ನಾನು ಇಷ್ಟು ದಿನ ಇವರಿಗೆಲ್ಲ ಮಾಡಿಬಿಟ್ಟೆ, ಯಾರಿಗೋಸ್ಕರ ಮಾಡಿದೆ ಅಂತ, ಅಂದರೆ ಆಗ ಸೆಲ್ಫ್ ಲವ್ ಅನ್ನೋದು ಸ್ಟಾರ್ಟ್ ಆಗುತ್ತಾ? ಇಲ್ಲಿ ಆಗುತ್ತಾ ಇಲ್ವಾ ಅನ್ನೋದು ಹೇಗೆ ಬದುಕಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗೋಲ್ ಅಚೀವ್ ಮಾಡಿದ್ಮೇಲೆ ಹೇಗಿರುತ್ತೆ ಫೀಲಿಂಗು ಅಂದರೆ, ನೀವು ಜರ್ನಿಯಲ್ಲಿ ಹೇಗಿದ್ರು ಹಾಗೇ ಇರುತ್ತೆ, ಬೇರೆ ಥರ ಇರುತ್ತೆ ಅಂತ ಅನ್ಕೋಬೇಡಿ. ಸೊ ಆ ಹಂತದಲ್ಲಿ ನಿಮಗೆ ಸೆಲ್ಫ್ ಲವ್ ಬರುತ್ತೆ, ಡಿಟ್ಯಾಚ್ಮೆಂಟ್ ಬರುತ್ತೆ, ಡಿವಿನಿಟಿ ಬರುತ್ತೆ, ಟಕ್ಕನ್ ಬಂದ್ಬಿಡುತ್ತೆ. ನೋ, ಥ್ರೂ ಔಟ್ ದ ಜರ್ನಿ ನೀವು ಹೇಗಿದ್ರಿ ಅದೇ ಥರದ ಮನಸ್ಥಿತಿ ಬರುತ್ತೆ. ನಾನು ಒಂದು 1000 ಜನ ವಯಸ್ಸಾದವ್ರು ನೋಡಿದ್ರೆ ಅದರಲ್ಲಿ ಎಲ್ಲೋ ಒಬ್ರಿಗೋ ಇಬ್ಬರಿಗೋ ಅನಿರಾಳತೆ ಇರುತ್ತೆ. ಇನ್ನು 999 ಪೀಪಲ್ ವಿಲ್ ಬಿ ಅಟ್ಯಾಚ್ಡ್, ಡಿಸ್ಟರ್ಬ್ಡ್, ಆಂಗ್ರಿ ಆ್ಯಂಡ್ ಡೆಫಿನೆಟ್ಲಿ ವೆರಿ ಅಗ್ರೆಸಿವ್ ಇನ್ ನೇಚರ್. ಹೌದು, ಡೆಫಿನೆಟ್ಲಿ. ಬಿಕಾಸ್ ಅವ್ರಿಗೆ ಸ್ಪಿರಿಚುವಲ್ ಕಾಂಟೆಕ್ಸ್ಟಲ್ಲಿ ಸಂಬಂಧಗಳನ್ನು ತಗೊಳ್ಳುವಂಥ ಇಂಪಾರ್ಟೆನ್ಸೇ ಪ್ರಾಬಬ್ಲಿ, ಯಾಕಂದರೆ ಆ ಸಬ್ಜೆಕ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಸರ್. ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ, MBBS ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ ಇಲ್ಲ, IAS ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ. ಆ್ಯಂಡ್ ವಿ ಥಿಂಕ್ ದಟ್ ಅದನ್ನು ಓದಿದ ತಕ್ಷಣ ನಂಗೆ 2 ಕೊಂಬಿದೆ, ಎಲ್ಲ ಗೊತ್ತಿದೆ. ಸಚ್ ಅ ಫೂಲ್ ವಿ ಆರ್. ಅದು ಯಾವ ಬುಕ್ಕಲ್ಲೂ ಇಲ್ಲ ಸರ್. ವಿ ಹ್ಯಾವ್ ಟು ರೀಡ್ ಲೈಫ್ ಬಿಟ್ವೀನ್ ಲೈನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಇಂಟಿಗ್ರೇಟೆಡ್ ಇನ್ ಆಲ್ ರಿಲೇಷನ್ಶಿಪ್ಸ್ ಆ್ಯಂಡ್ ಎವ್ರಿ ಎಕ್ಸ್ಪೀರಿಯನ್ಸ್. ಸೊ ನೀವು ಹೇಳಿದ್ದು ಆ್ಯಕ್ಚುಲಿ ಫೈನಲ್ ಡೆಸ್ಟಿನೇಷನ್ ಹಾಗೇ ಇರಬೇಕು. ಬಟ್ ತುಂಬ 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 ಜನಕ್ಕೆ ಆ ಥರ ಇಲ್ಲ. ಅಂದ್ರೆ ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂದ್ರೆ ನಿಮ್ಮ ಹತ್ರ ಬರುವಂತ? ನಾನು ಮಾಡಿದೀನಿ, ನೀನು ಮಾಡಬೇಕು, ಅಥವಾ ನೀನು ಯಾಕೆ ಮಾಡಿಲ್ಲ, ನನ್ನ ಮಾತು ಕೇಳ್ತಿಲ್ಲ ಅದಕ್ಕೆ ನೀನು ಹೀಗಿದ್ಯಾ ಅಥವಾ ಹಾಗಾಗೋಗ್ತೀಯಾ, ನೀನು ಸರಿನೆಲ್ಲ ಬೇಡ, ನನ್ನ ಮಾತಾಡಿಸ್ಲೇಬೇಡ. ಈ ಮಾತಾಡಿಸ್ಲೇಬೇಡ ಅನ್ನೋ ಸ್ಟೈಲ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಇದು. ನೀನು ನನ್ನ ಮಾತಾಡಿಸ್ಬೇಡ. ಸೊ ನಮ್ಮ ಅಪ್ಪ ಮಾತಾಡ್ಸಲ್ಲ, ಅಮ್ಮ ಮಾತಾಡ್ಸಲ್ಲ ಅಂತ ಪಾಪ ಅವ್ರ ಮಕ್ಳುಗಳ ಟ್ರೀಟ್ಮೆಂಟಿಗೆ ಬರ್ತಾರಲ್ಲ, ಅವಾಗ ಅವ್ರಿಗೆ ಹೇಳ್ತೀನಿ, ಇಟ್ಸ್ ರಿಯಲಿ ನಾಟ್ ಅಬೌಟ್ ಯು, ಅದು ನಿಮ್ಮ ಬಗ್ಗೆ ಅಲ್ಲ. ನೀವು ಅವ್ರು ಹೇಳಿರೋರ್ನ ಮದುವೆ ಆಗಿದ್ರು, ಹೇಳದೇ ಇರೋರ್ನ ಮದುವೆ ಆಗಿದ್ರು, ಅವ್ರು ಮಾತಾಡಿಸ್ಬೇಡ ಅನ್ನೋ ಲೆವೆಲ್ಗೆ ಬರ್ತಾ ಇದ್ರು. ಇಟ್ಸ್ ಅಬೌಟ್ ದೆಮ್ ಅಂತ. ಅಂದರೆ ಎಲ್ಲರೂ ಸರಿ ಅಂತ ಹೇಳ್ತಾ ಇಲ್ಲ. ಬಹುಪಾಲು ಕೇಸಸಲ್ಲಿ ಅಥವಾ ನಾನು ಒಬ್ಬನೇ ಇದ್ಬಿಡ್ತೀನಿ ಅಂತಾನೋ, ಅಥವಾ ಬ್ಲೇಮ್ ಮಾಡೋದು ತುಂಬ ಮಾಡ್ತಾರೆ. ಅಂದರೆ ನಿನ್ನಿಂದನೇ ನನಗೆ ಈ ಕಾಯಿಲೆ ಬಂತು, ನಿನ್ನಿಂದ ನಾನು ಹೀಗಿದ್ದೀನಿ, ನಾನು ಹೇಳಿರೋ ಥರ ಮಾಡಿದ್ದಿದ್ರೆ ಇವಾಗ ಹೀಗಿರ್ತಾ ಇತ್ತು. ಆ ಥರ ಕಿರಿಕಿರಿಯಲ್ಲಿ ಮನೆಯಲ್ಲಿ ಕಸಿವಿಸಿಯ ವಾತಾವರಣ ಕೊಡುವಂಥ ಒಂದು ಪರಿಸ್ಥಿತಿ ತುಂಬ ಜಾಸ್ತಿ ಇರುತ್ತೆ. ಮೆಜಾರಿಟಿ ಈಗಿನ ಟ್ರೆಂಡಲ್ಲಿ ಒಂದು ಬಿಗ್ಗೆಸ್ಟ್ ಸಮಸ್ಯೆ ಇದು ಸಿಕ್ಕಾಪಟ್ಟೆ ಇದು ಹಾದಿ ಬೀದಿಯಲ್ಲೆಲ್ಲ ಈ ಸಮಸ್ಯೆ ನಾವು ಕೇಳಿರ್ತೀವಿ. ನಿಮ್ಮ ಹತ್ರ ಕ್ಲೈಂಟ್ಸ್ ಬಂದಿರಬಹುದು ಮೋಸ್ಟ್ಲಿ ಈ ಥರದ ವಿಚಾರಕ್ಕೆ. ಇಬ್ಬರು ಬಹಳ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ನಾಟ್ ಓನ್ಲಿ ಮದುವೆ, ಮತ್ತು ಅಲ್ಲಿಗೆ ಬರ್ತೀನಿ ಅನ್ಕೋಬೇಡಿ, ಪ್ರೀತಿ ಮಾಡಿರ್ತಾರೆ, ಮದುವೆ ಆಗಿರ್ತಾರೆ, ಅಥವಾ ಭಾಳ ಇಷ್ಟಪಟ್ಟು ಸ್ನೇಹ ಮಾಡಿರ್ತಾರೆ. ಹೋಗ್ತಾ 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 ಆ ವ್ಯಕ್ತಿ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ, ಲೂಸ್ ಆಗಿಬಿಡುತ್ತೆ. ಡಿಪ್ರೆಷನ್ಗೆ ಬಂದು ನನ್ನೆಷ್ಟು ಪ್ರೀತಿ ಮಾಡ್ತಿದ್ರು, ನನ್ನೆಷ್ಟು ಭಾಳ ಕೇರಾಗಿ ನೋಡ್ಕೊಳ್ತಾ ಇದ್ರು, ಇವು ಹೋಗ್ತಾ ಹೋಗ್ತಾ ನನ್ನ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ, ಅವರಿಗೆ ಯಾಕೆ ಹಾಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ಬರೋರು ಇದ್ದಾರ. ಅಂದ್ರೆ ಆ ರೀತಿ ಆಗೋದು ಯಾಕೆ ಅಂದ್ರೆ ಬಹಳ ಒಬ್ರನ್ನ ಬಹಳ ಇಷ್ಟಪಟ್ಟು ಸರ್ಟೇನ್ ಟೈಮ್ ಆದ ನಂತರ ಇಂಟ್ರೆಸ್ಟ್ ಹೋಗೋದು ಯಾಕೆ ಅಂತ ನೀವು ಆಗ್ಲೇ ಹೇಳಿದ್ರಿ ಆ ಥರದವ್ರು ಇದಾರ ಅಂತ. ಅನ್ಯತಾ ಭಾವಿಸ್ಬೇಡಿ, ಆ ಥರದವರೇ ಇರೋದು. ಆ ಥರದವರೇ ಇರೋದು. ಆ ಥರ ಇರಬೇಡಿ ಅಂತ ಹೇಳೋದೇ ಟ್ರೀಟ್ಮೆಂಟು. ಇಲ್ಲಿ ನಾನು ತುಂಬ ಥರ ಇದಕ್ಕೆ ಉತ್ತರ ಕೊಡ್ಬೋದು. ಉತ್ತರ ತುಂಬ ಲಾಂಗ್ ಆಗ್ಬಿಡ್ಬಹುದು, ಬಟ್ ಒಂದೊಂದೇ ಹೇಳಿ ತಗೊಳ್ತೀನಿ, ವಿಚ್ ಎವರ್ ಐ ಕ್ಯಾನ್ ರೀಕಾಲ್. ಒಂದು, ನನ್ನನ್ನು ಮೊದಲ ಥರ ನೋಡ್ತಾ ಇಲ್ಲ ಅನ್ನೋ ಆ ನೀಡ್ ಇದೆಯಲ್ಲ, ಕೆಲವು ಸತಿ ಇಟ್ಸ್ ಅ ಜೆನ್ಯೂನ್ ನೀಡ್. ಅಂದರೆ ಯಾವುದೋ ಒಂದು ಎಕ್ಸೈಟ್ಮೆಂಟಲ್ಲಿ ಮದುವೆ ಆಗಿರುತ್ತೆ, ಆ್ಯಂಡ್ ದೆನ್ ಹಾರ್ಮೋನ್ಸು ಜಂಪ್ ಆಗ್ತಾ ಇರುತ್ತೆ, ಆ್ಯಂಡ್ ದೆನ್ ಇಟ್ ಸಬ್ಸೈಡ್ಸ್, ಆ್ಯಂಡ್ ದೆನ್ ದಟ್ ಗರ್ಲ್ ಇಸ್ ನೋ ಮೋರ್ ಎಕ್ಸೈಟಿಂಗ್ ಯು, ದಟ್ ಈಸ್ ಆಲ್ ದೇರ್. ಬಟ್ ಸ್ವಲ್ಪ ಒಂದು ಡಿವೈನ್ ಲವ್ ಜೊತೆ ಪಾರ್ಟ್ನರ್ಸ್ ಕನೆಕ್ಟ್ ಆದಾಗ ಆ ಕಂಪ್ಲೀಟ್ ಆ ಫಿಸಿಕಲ್ ಇದು ಅಷ್ಟೇ ಹೈಯಲ್ಲಿ ಇಲ್ಲದೆ ಇರಬಹುದು. ಆದರೆ ನೀವು ಒಂದು ರೂಮಿಂದ ಇನ್ನೊಂದು ರೂಮ್ ಪಾಸ್ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಮುಖ ನೋಡಿ ಸ್ಮೈಲ್ ಮಾಡ್ತೀರಾ. ಯಾರೋ ಹೋದ್ರು, ಈಗ ಏನೋ ಒಂದು ಇರುವೇನೋ ಏನೋ ಹೋಯ್ತು ನಾನು ನೋಡಲೇ ಇಲ್ಲ ಅನ್ನೋದಂಗಂತೂ ಇರೋಲ್ಲ. ಅಥವಾ ಆಕೆ ಅಳ್ತಾ ಇದ್ರೆ ಪಕ್ಕದಲ್ಲಿ ಬಂದು ಕೈ ಹಿಡಿದು, ಸುಮ್ಮನೆ ಏನಾಯ್ತಾ ಅಯ್ಯ ನಿಂದು ಇಂದಿದ್ದೆ ಅಂತ ಹೋಗೋದಲ್ಲ, ಪಕ್ಕದಲ್ಲಿ ಕೂತು ಚೇರ್ನ ಎಳೆದು ಕೈ ಹಿಡಿದು ಬೆರಳು ಪ್ರೆಸ್ ಮಾಡಿ, ನಾನಿದ್ದೀನಿ, ಇರಲಿ ಏನಕ್ಕಾದರೂ ನೀನು ಹೇಳ್ತಾ ಇರು, ಬಟ್ ಲೆಟ್ಸ್ ಜಸ್ಟ್ ಸಿಟ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಲೆಟ್ಸ್ ಸಿ ಇದಕ್ಕೆ ಸೊಲ್ಯೂಷನ್ ಬರುತ್ತಾ ಅಂತ ಹೇಳೋದು. ಅಷ್ಟಾದರೂ ಮಾಡೋದು ಮಾನವೀಯತೆ. ಪ್ರೀತಿ ಬಿಟ್ಬಿಡಿ, ಗಂಡ ಹೆಂಡತಿ ಆಬ್ಲಿಗೇಷನ್ ತುಂಬ ದೂರ. ಅಬ್ಸಲ್ಯೂಟ್ಲಿ. ಆ ಹ್ಯುಮ್ಯಾನಿಟಿ ಕಳ್ಕೊಂಡು ತುಂಬ ಜನ ಗಂಡ ಹೆಂಡತಿ ಅನ್ನೋ ಹೆಸರಲ್ಲಿ ಇದ್ದಾರೆ ಒಂದೇ ರೂಫಲ್ಲಿ. ಆ್ಯಂಡ್ ಅಗೇನ್ ಡೋಂಟ್ ಗೆಟ್ ಮೀ ರಾಂಗ್, ದೇ ಆರ್ ಐಡಿಯಲ್ ಕಪಲ್ಸ್. ಅಂದರೆ ಒಳಗಡೆಯಿಂದ ಐಡಿಯಲ್ ಕಪಲ್ ಅನ್ನೋರನ್ನ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಬೆರಳೆಣಕ್ಕೆ ಎಷ್ಟು ಜನನ ಮಾತ್ರ ನೋಡಿದ್ದೀನಿ, ಇಷ್ಟು ಸಾವಿರಾರು ಜನರನ್ನ ಕೌನ್ಸಿಲ್ ಮಾಡುವಂಥ ಹಂತದಲ್ಲಿ. ಬಿಕಾಸ್
ಏನೋ ಒಂದು ಆಬ್ಲಿಗೇಷನ್ ಆಗೋಗಿದೆ, ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳೋದು, ನಮ್ಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದು ಎಷ್ಟು ನಾಟಕೀಯತೆ ಲೆವೆಲಲ್ಲಿ ಅಂದರೆ ಅವ್ರು ಒಳಗಡೆ ಬಂದು ಅಯ್ಯೋ ಇದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದೀನಿ ಅಂದಾಗ ನಮಗೆ ಒಂದೊಂದ್ಸತಿ ಅಬ್ಬಾ ಅಂತ ಅನ್ಸುತ್ತೆ. ವಿ ಡೋಂಟ್ ವಾಂಟ್ ಟು ಜಡ್ಜ್ ಎನಿಬಡಿ, ಯಾಕಂದರೆ ಎಲ್ಲರೂ ಪಾಪ ಅವ್ರವ್ರ ಅಜ್ಞಾನದಲ್ಲಿ ಇರ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್ ಎಸ್, ಆ ಒಂದು ಸ್ಕೇಲ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಹೆಲ್ದಿ ರಿಲೇಷನ್ಶಿಪ್ ಇಸ್ ಪಾರ್ಟ್ ಆಫ್ ಮೈ ಹೆಲ್ತ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಗಂಡನ ಜೊತೆಯಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆರೋಗ್ಯದ ಒಂದು ಭಾಗ. ಯಾಕಂದ್ರೆ 5 ವರ್ಷ ನಾನು ಚೆನ್ನಾಗಿಲ್ಲ ಅಂದ್ರೆ ನನಗೇನ್ ಕಾಯಿಲೆ ಬರುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ನಮ್ಗೆ ಇರ್ಬೇಕಲ್ವಾ? ನನ್ನ ಮಕ್ಕಳಿಗೆ ಏನ್ ರಿಫ್ಲೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇರ್ಬೇಕಲ್ಲ. ನಾವು ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಇವ್ರದ್ದು ಇದ್ದಿದೆ ಆ ಥರ ಅವ್ರನ್ನ ಬ್ಲೇಮ್ ಮಾಡ್ತಾ ಹೋದ್ರೆ ಅಲ್ಟಿಮೇಟ್ಲಿ ವಿ ಸಫರ್. ದಟ್ ಇಸ್ ದೇರ್. ನಾವು ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ರು ಅಲ್ಲಿಗೆ ಬರುತ್ತೆ ಅದು. ಬಟ್ ಅದರ್ ಆ್ಯಂಗಲ್ಲು ಕೂಡ ಹೇಳ್ತೀನಿ, ನನ್ನೇ ನೋಡ್ತಾರೋ, ನನ್ನೇ ಇದು ಮಾಡ್ತಾರೋ, ನನ್ನೇ ಅಪ್ರಿಷಿಯೇಟ್ ಮಾಡ್ತಾರೋ, ನನಗೆ ಮೊದಲ ಥರನೇ ಟೆಕ್ಸ್ಟ್ ಮಾಡ್ತಾರೋ, ಕೊಡು 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 ಅನ್ನೋ ಎಸ್ಪೆಷಲಿ ಹೆಣ್ಮಕ್ಳು ಆ ಪಾತ್ರೆಯನ್ನು, ಖಾಲಿ ಪಾತ್ರೆನ ಹಿಡ್ಕೊಂಡು ತಿರುಗ್ತಾನೇ ಇರಬೇಡಿ. ಯಾಕಂದರೆ ಕೊಡು ಅನ್ನೋಕೆ ಅವ್ರ ಹತ್ರ ಇರಬೇಕಲ್ಲ. ಈಗ ಆರೆಂಜ್ ಸ್ಕ್ವೀಸ್ ಮಾಡ್ತೀನಿ, ಬರೋಷ್ಟು ಜ್ಯೂಸ್ ಬರುತ್ತೆ, ಆಮೇಲೂ ಸ್ಕ್ವೀಸ್ ಮಾಡ್ತಾ ಇದ್ರೆ ಅದರಲ್ಲಿ ಜ್ಯೂಸ್ ಇಲ್ಲ. ದೇ ಆರ್ ಲೈಫ್ಲೆಸ್ ನೌ ಬಿಕಾಸ್ ದೇ ಫೀಲ್ ಇದು ಮಾತ್ರ ನನಗೆ ಇಂಪಾರ್ಟೆಂಟ್ ಅಂತ. ಸೊ ಆಗ ನೀವು ನಿಮ್ಮ ಸೋರ್ಸ್ ಆಫ್ ಜಾಯ್ಗೆ ಒಂಚೂರು ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ನಿಮಗೆ ನೀವು ಹೇಳ್ಕೊಳ್ಳೋದು, ನನಗೋಸ್ಕರ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ, ನನಗೋಸ್ಕರ ನಾನು ಧ್ಯಾನ ಮಾಡ್ತೀನಿ, ನನಗೋಸ್ಕರ ನಾನು ಮೇಕಪ್ ಮಾಡ್ಕೊತೀನಿ, ನನಗೋಸ್ಕರ ನಾನು ಈ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದು ಆ ಒಂದು ಸೆಲ್ಫ್ ಅಪ್ರಿಸಿಯೇಷನ್ ಸ್ಟೇಟಿಗೆ ಖಂಡಿತ ಬರಬೇಕು. ಅಫ್ಕೋರ್ಸ್ ನೀವು ಗಂಡನಿಗೆ ಸ್ವಲ್ಪ ಒಂದು ಅಥವಾ ಹೆಂಡತಿಗೆ ಆ ಟ್ಯೂನಿಂಗ್ ಬರೋಕ್ಕೆ ಸಹಾಯ ಮಾಡಬೇಕು. ಬಿಕಾಸ್ ದೇ ಕೀಪ್ ಗೆಟಿಂಗ್ ಲಾಸ್, ಯು ನೋ. ಮೆನ್ ಹೌದು, ಮೆನ್ ಯೂಶಲಿ ಅವರಿಗೆ, ಯಾಕಂದರೆ ದೇ ಆರ್ ವೆರಿ ಅನಾಲಿಟಿಕಲ್, ಲಾಜಿಕಲ್, ಮತ್ತು ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್, ಫಿನಾನ್ಷಿಯಲ್ ಇದ್ರ ಪ್ರಕಾರ ತುಂಬ ಆಬ್ಲಿಗೇಷನ್ಸ್ ಇರುತ್ತೆ. ಸೊ ಫಾರ್ ದೆಮ್ ದೀಸ್ ಸಟಲ್ ಥಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್. ಬಟ್ ಎವ್ರಿ ನೌ ಆ್ಯಂಡ್ ದೆನ್ ಯುನೋ ಶಿ ಶುಡ್ ಟೆಲ್, ಇಲ್ಲ ನಮ್ಮ ಈ ಲ್ಯಾಂಗ್ವೇಜ್ ಏನಿದೆ, ಬಾಡಿ ಲ್ಯಾಂಗ್ವೇಜು, ಅದು ಮಕ್ಕಳಿಗೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ಆ ಥರ ಆತನನ್ನು ಒಂದು ಸ್ವಲ್ಪ ಈ ಕಡೆಗೆ ಇಮೋಷ್ನಲ್ ಕಡೆಗೆ ತೊಗೊಂಡು ಬರಬೇಕು. ಹಾಗಂತ ಅತಿರೇಕವಾಗಿ ಆತನ ಮೇಲೆ ಡಿಪೆಂಡೆನ್ಸಿ ಬೇಡ. ಇಟ್ ಈಸ್ ರಿಯಲಿ ಇಂಡಿಪೆಂಡೆಂಟ್ ಆಗಿರಿ. ಹೌದು, ಇದು ಅಂದರೆ ನೆವರ್ ಎಂಡಿಂಗ್. ಇದು ಇವತ್ತು ಗಂಡನ ಕೇಳ್ತೀರಾ, ನಾಳೆ ಮಕ್ಕಳನ್ನ ಕೇಳ್ತೀರಾ ಅಷ್ಟೇ, ನನಗೆ ಅಟೆನ್ಷನ್ ಕೊಡು ಅಂತ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಎದುರುಗಡೆ ಇರೋರು ನಿಮ್ಮಷ್ಟೇ ಎವಾಲ್ವ್ ಆಗಿದ್ದಾರೆ ಅಂತ ಹೇಗೆ ಹೇಳೋದು ಮದುವೆ ಆದ್ರಿ ಇಂಥ ಕ್ಷಣ? ಅದೇ ನಾನು ಒಂದು ಪುಸ್ತಕ ಓದಿದ್ದೆ, 2 ಕ್ವೀನ್ಸ್ ಅಂತ ಹೇಳಿ. ತಾಯಿ ಮತ್ತೆ ಹೆಂಡತಿ ಇಬ್ಬರಿಗೂ ಗಂಡನ ಅಟೆನ್ಷನ್ಸ್ ಬೇಕು. ಆ ಅಟೆನ್ಷನ್ಸ್ ಇಂದ ಏನೆಲ್ಲ ಅನಾಹುತಗಳಾಗುತ್ತೆ, ಏನೆಲ್ಲ ಮನಸ್ತಾಪಗಳಾಗುತ್ತೆ. ಸೊ ಅಟೆನ್ಷನ್ ಈಸ್ ನಾಟ್ ಅ ಮೇಜರ್ ಥಿಂಗ್ ಅಂತ ನೀವು ಹೇಳ್ತೀರಾ. ಡೆಫಿನೆಟ್ಲಿ ನಾಟ್. ಬಟ್ ಅಫ್ಕೋರ್ಸ್ ಗಂಡ್ಮಕ್ಳು ಸ್ವಲ್ಪ ಸೂಕ್ಷ್ಮ ಆಗೋದು ಮುಖ್ಯ. ಬಟ್ ಅವ್ರ ನೇಚರೇ ಹಾಗೆ. Their brain works like that. ನೋಡ್ತಾರೆ, ಆಮೇಲೆ ತಾಯಿನೂ ಲೈಟ್ ಆಗಿ ತಗೊಂಡ್ಬಿಡ್ತಾರೆ, ಇಬ್ರು ಸವಾಸನೂ ಬೇಡ ಅಂತ ಹೋಗೋ ಗಂಡು. Yes, their brain is like that. But you know what, ಹೆಂಡತಿಗೆ ಒಂದು ತುಂಬಾ ಎಕ್ಸ್ಪೆನ್ಸಿವ್ ಸೀರೆ ಕೊಡಿಸ್ದೆ, ತಿಂಗಳು ಖರ್ಚು ಕೊಡ್ತೀನಿ, ಏನು ಗ್ರಾಸರಿ ಎಲ್ಲ ಮನೆಗೆ ಬಂದು ಬೀಳುತ್ತೆ, ಇವಳಿಗೆ ಏನು ರೋಗ ಅಂತ ಹೇಳ್ತಾ ಇದ್ರೆ ಐ ಆಮ್ ಸಾರಿ. ಆಮೇಲೆ ಹೆಂಡತಿಗೆ ಬರೋ ಕಾಯಿಲೆನ ನೀವು ಯಾವುದೇ ದೊಡ್ಡ ಹಾಸ್ಪಿಟ್ಲಲ್ಲೂ ಟ್ರೀಟ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಹೆಂಡತಿ ಪ್ರೀತಿ ಕೊಡ್ತಾ ಇಲ್ಲ ಅಂತ ಕಾಯಿಲೆಯಿಂದ ಸಫರ್ ಮಾಡಿದಾಗ ಆಮೇಲೆ ಕೂತ್ಕೋಬೇಕಾಗತ್ತೆ ಎಲ್ಲ ಬಿಟ್ಟು ಅವಳ ಪಕ್ಕ. ಹೆಂಡತಿ ಗಂಡನು ಕೊಡೋ ಕಾಯಿಲೆ ಯಾವುದು? ಅದು ಬೇರೆ ಬೇರೆ ಥರ ಇದೆ. ಅಫ್ಕೋರ್ಸ್ ಪ್ರಾಬ್ಲಿ ನಾನು ಬಯಾಸ್ಡ್ ಆಗಿಬಿಟ್ಟೆ ಅನ್ಸುತ್ತೆ, ಬಿಕಾಸ್ ಐ ಆಮ್ ಆಲ್ಸೋ ವುಮೆನ್. ಬಟ್ ನೆನಪಿಸ್ಬೇಕಾಯ್ತು. ಅಲ್ಲ, ಅಫ್ಕೋರ್ಸ್ ಇದೆ. ಆಂಗ್ಸೈಟಿ ಇರಬಹುದು, ಯು ಆರ್ ನಾಟ್ ಎನಫ್ ಅನ್ನೋ ಒತ್ತಡ, ಅದು ತುಂಬ ದೊಡ್ಡ ಒಂದು ಒತ್ತಡ ಅಲ್ವಾ? ಅಂದರೆ ನೀನು ಸಾಕಾಗಲ್ಲ. ಯಾಕಂದರೆ ನನ್ನ ಫ್ರೆಂಡಿನ ಗಂಡ ಅವನ್ನ ಇಂಗ್ಲೆಂಡಿಗೆ ಕರ್ಕೊಂಡು ಹೋಗಿದ್ದಾನೆ, ನೀನು ನೋಡಿದ್ರೆ ಇಲ್ಲಿ ಮೆಜೆಸ್ಟಿಕ್ಗೂ ನನ್ನ ಕರ್ಕೊಂಡು ಹೋಗ್ತಲ್ಲ, ನೀನು ಲಾಲಾಯಕ್ಕು ಅನ್ನುವಂಥ ಒಂದು ಭಾವನೆ ಇರಬಹುದು. ಅಥವಾ there could be other problems where she keeps wanting more. ಯಾಕಂದರೆ ಈಕೆಗೆ ಬಾಲ್ಯದಲ್ಲಿ ತಂದೆಯಿಂದ ಬೇಕಾಗುವ ಪಾಲನೆ, ಪೋಷಣೆ, ಪ್ರೀತಿ, ಅಟೆನ್ಷನ್ನು, ಅಕ್ನಾಲೇಜ್ಮೆಂಟ್, ಅಪ್ರಿಸಿಯೇಷನ್ ಸಿಗದೆ ಇದ್ದಾಗ ಈತ ಎಷ್ಟೇ ಕೊಡ್ತಾ ಇದ್ರು ಸಾಕಾಗೋದಿಲ್ಲ. ಆಕೆಗೆ ಆ ಮಾನಸಿಕ ಸಮಸ್ಯೆಯಿಂದ ಆತನನ್ನು ಸ್ಕ್ವೀಸ್ ಮಾಡ್ತಾನೆ ಹೋಗ್ತಾಳೆ. ಆ್ಯಂಡ್ ಕೋಪ ಯಾವುದೋ ತೋರಿಸ್ತಾ ಇರ್ತಾಳೆ, ಇಶ್ಯೂ ಬೇರೆ ಯಾವುದೋ ಇರುತ್ತೆ. ಸೊ ಎಸ್, ಬೋತ್ ಸಫರ್. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ಇಟ್ ಜಸ್ಟ್ ಒನ್ ಜೆಂಡರ್. ನಾನು ಕ್ಯಾಶುವಲ್ ಆಗಿ ಹಿಂದೆ ಮಾತಾಡ್ತಾ ನೀವು ಒಂದು ಮಾತು ಹೇಳಿದ್ರಿ, ಯಾರೋ ಒಬ್ರು ಮೋಸ ಮಾಡಿದ್ರು ಅಥವಾ ಅದನ್ನು ನಾನು ಸ್ವೀಕರಿಸಿದೆ, ಸರಿ ಆಯಿತು, ನಾನೇ ಹುಚ್ಚ ಆದೆ, ನಾನೇ ಮೋಸ ಹೋದೆ ಅಂತ ನಾನೆಲ್ಲೋ ಬರೆದಿದ್ದನ್ನು ಓದಿದ್ದೆ ನೆನಪು. ನಾವು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀವಿ ಅಂತಂದರೆ ಪರ್ಟಿಕ್ಯುಲರ್ಗೆ ಆ ವ್ಯಕ್ತಿಯನ್ನಲ್ಲ, ಆ ಇಷ್ಟಪಡ್ತಾ ಇದ್ದೀವಿ ಅನ್ನೋ ಭಾವವನ್ನು ಭಾಳ ನಾವು ಪ್ರೀತಿಸ್ತಾ ಇರ್ತೀವಿ. ಐ ಆಮ್ ಲವಿಂಗ್ ಸಮ್ ಒನ್ ಅನ್ನೋ ಭಾವನೆಯನ್ನು ನಾವು ಬಹಳ ಪ್ರೀತಿಸ್ತಾ ಇರ್ತೀವಿ. ಅದರಿಂದ ಹರ್ಟಿಂಗ್ ಅನ್ನೋದು ಬಹಳ ಎಕ್ಸ್ಟೆಂಡ್ ಲೆವೆಲಲ್ಲಿ ಇರುತ್ತೆ ಅನ್ನೋದನ್ನ ನಾನು ಒಂದ್ ಕಡೆ ಓದಿದ್ದೆ. ಹೌದು, ಅದು ನಿಜ ಅಲ್ವಾ? ಅಬ್ಸಲ್ಯೂಟ್ಲಿ ಸರ್. ಅಂದ್ರೆ ಇಲ್ಲಿ ಅಂದ್ರೆ ಆ ವ್ಯಕ್ತಿ ಮೇಲೆ ಇರಲ್ಲ, ಆ ವ್ಯಕ್ತಿ ಮೇಲೆ ಏನೂ ಕೋಪ ಇರಲ್ಲ, ಆ ವ್ಯಕ್ತಿ ಮೇಲೆ ಏನೂ ಇರಲ್ಲ, ಅಂದ್ರೆ ಆ ಭಾವನೆ ಜೊತೆ ನಾವು ಫಾಲ್ ಇನ್ ಲವ್. ಹೌದು, ವೆರಿ ಟ್ರೂ. ಬಿಕಾಸ್ ಈವನ್ ಸೈಂಟಿಫಿಕಲಿ ಆಲ್ಸೋ ಅದು ನಮ್ಮ ಮೆದುಳಲ್ಲಿ ಆಕ್ಸಿಟೋಸಿನ್ನು, ಡೋಫಮಿನ್ನು, ಇದೆಲ್ಲ ಎಕ್ಸೈಟ್ಮೆಂಟು, ಲವ್ ಹಾರ್ಮೋನ್ಸ್ ರಿಲೀಸ್ ಮಾಡಿದಾಗ ಆ್ಯಕ್ಚುಲಿ ಅದು ನಮ್ಮನ್ನು ಹೀಲ್ ಮಾಡ್ತಾ ಇರುತ್ತೆ, ನಮ್ಮ ಎನರ್ಜಿ ಲೆವೆಲ್ಸ್ನ ರೇಸ್ ಮಾಡ್ತಾ ಇರುತ್ತೆ. ಆ ಫೀಲ್ ಗುಡ್ ಹಾರ್ಮೋನೇ ನಮಗೆ
that itself is very satisfying than about, that person or that situation. True, absolutely, very nice. Yes. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್, ನಾನು ಆಗಲೇ ಹೇಳಿದೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ, ಮಿರರ್ ಟಾಕಿಂಗ್. Yeah. ಕನ್ನಡಿ ಮುಂದೆ ನಿಂತು ನಮ್ಮನ್ನು ನಾವು ಉಗುಳ್ಕೊಳ್ಳೋದು, ನಮ್ಮ ಪ್ಲ್ಯಾನ್ಸ್ಗಳು, ವಾಟ್ ಇಸ್ ಯುವರ್ ಪ್ಲ್ಯಾನ್, ಮುಂದೊಂದು 5 ವರ್ಷ ಏನು ಮಾಡ್ತಿದ್ದಿ, ಈಗ ಏನು ದಬ್ಬಾಗ್ತಾ ಇದೆಯಾ ಲೈಫಲ್ಲಿ, ಮುಂದೇನು ಮಾಡ್ಬೇಕು ಅಂದ್ಕೊಂಡಿದೀಯಾ, ಏನು ನಿನ್ನ ಹಣೆ ಬರ ಹಿಂಗಾಯಿತು ಅಂತೆಲ್ಲ ನಾವು ಬೈಕೊಳ್ಳೋದಿದೆಯಲ್ಲ, ಅಥವಾ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು, ಸೆಲ್ಫ್ ಪ್ರೈಸಿಂಗ್ ಮಾಡ್ಕೊಳ್ಳೋದು, ಎಷ್ಟು ಇಂಪಾರ್ಟೆಂಟ್ ಅದು ನಮ್ಮ ಕೆರಿಯರಿಗಾಗಿರ್ಬೋದು ಅಥವಾ ನಮ್ಮ ಲೈಫಿಗಾಗಿರ್ಬೋದು, ನಮ್ಮ ಲೈಫ್ ಸ್ಟೈಲಿಗಾಗಿರ್ಬೋದು. Yes. Mirror meditation is also one of my favorite meditations. ಓಕೆ. ಯಾಕೆಂದರೆ ನಾವು ಜಾಗೃತವಾಗಿ ಏನು ಮಾತಾಡ್ತೀವಿ ಅಥವಾ ಪ್ಲ್ಯಾನಿಂಗ್ ಮಾಡ್ತೀವಿ ಅಥವಾ ಏನೋ ಟು ಡೂ ಲಿಸ್ಟ್ ಮಾಡ್ಕೊಳ್ತೀವಿ, ಹೀಗೆ ಮಾಡಬೇಕು ಮಾಡ್ತಾ ಇಲ್ಲ ಅಂತ ಸೆಲ್ಫ್ ಕ್ರಿಟಿಕಲ್ ಆಗ್ತೀವಿ. ಇದೆಲ್ಲವೂ ಲಾಜಿಕಲ್ ಮೈಂಡಲ್ಲಿ ನಡೆಯುವಂಥ ಕೆಲಸ. ಬಟ್ ಇದು ಚೇಂಜ್ ಮೇಕಿಂಗ್ ಮೈಂಡ್ ಅಲ್ಲ. ನೀವು ಇಲ್ಲಿ ಎಲ್ಲೇ ಬಟನ್ ಪ್ರೆಸ್ ಮಾಡಿದ್ರೂ ಪರಿವರ್ತನೆಗೆ ಇದು ದಾರಿ ತೋರಿಸೋಲ್ಲ. ಒಂದು ಐಡಿಯಾ ಕೊಡ್ಬೋದಷ್ಟೇ. ನಿಜವಾದ ಬ್ಲೂ ಪ್ರಿಂಟು ಇದು ಅಂದರೆ ಇದ್ರ ಅಪ್ಪ ಒಂದು ಕೂತಿದೆ, ಅದಕ್ಕೆ ಸುಪ್ತ ಮನಸ್ಸು ಅಂತ ಹೇಳ್ತೀವಿ, ಸಬ್ ಕಾನ್ಷಿಯಸ್ ಮೈಂಡ್. ಆ ಸಬ್ ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ನಾನು ಕಮ್ಯುನಿಕೇಟ್ ಮಾಡೋಕೆ ಇರೋ ಅಮೇಝಿಂಗ್ ಟೂಲ್ ಅಂದರೆ ಅದು ಮಿರರ್. ಬಿಕಾಸ್ ದ ಮಿನಿಟ್ ಯು ಸಿ, ಈಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಈಗ ಯಾರು ಹೇಳಿದ್ರು ಎಕ್ಸ್ ಪ್ರಾಡಕ್ಟ್ ತುಂಬ ಫೇಮಸ್ಸು, ತುಂಬ ಒಳ್ಳೇದು ಅಂತ, ಅದರಲ್ಲಿ ಕೆಮಿಕಲ್ ಲೋಡ್ ಮಾಡಿ ಅದಕ್ಕಿಂತ ಪಾಯ್ಸಸ್ ಪ್ರಾಡಕ್ಟ್ ಬೇರೆ ಯಾವುದೂ ಇರಲ್ಲ, ಟೂತ್ ಪೇಸ್ಟಿಂದ ಹಿಡ್ಕೊಂಡು ಶ್ಯಾಂಪೂವರೆಗೂ. ಬಟ್ ಯಾರೋ ಒಬ್ಬ ತುಂಬ ಚೆನ್ನಾಗಿರೋ ಪಾಪ್ಯುಲರ್ ಹೀರೋ ಬಂದು ತೋರಿಸ್ಬಿಡ್ತಾನೆ 4 ಸತಿ, ಓಡೋಗಿ ಸೂಪರ್ ಮಾರ್ಕೆಟಲ್ಲಿ ಹೋಗಿ ಅದಕ್ಕೆ ಕೈ ಹಾಕ್ತೀವಿ. ಯಾಕಂದರೆ ದೇ ಆರ್ ಪ್ಲೇಯಿಂಗ್ ವಿತ್ ಅ ಸಬ್ ಕಾನ್ಷಿಯಸ್ ಮೈಂಡ್. ಯಾಕಂದರೆ ದ ಮೈಂಡ್ ಬಿಲೀವ್ಸ್ ವಾಟ್ ಎವರ್ ಯು ಸಿ ಆಸ್ ಅ ವಿಜುವಲ್ ಆ್ಯಂಡ್ ವಾಟ್ ಎವರ್ ಯು ಫೀಲ್ ಆಸ್ ಅ ಸ್ಟ್ರಾಂಗ್ ಇಮೋಷನ್. ಗಾಟ್ ಇಟ್? ಬಿಕಾಸ್ ಅದಕ್ಕೆ ಅದರದೇ ಆದ ಭಾಷೆ ಇದೆ, ಅದ್ರ ಬಗ್ಗೆ ಇನ್ನೊಮ್ಮೆ ವಿಸ್ತಾರವಾಗಿ ಮಾತಾಡೋಣ. ಮಿರರ್ ಮುಂದೆ ನಿಂತಾಗ ಯು ಆರ್ ಸೀಯಿಂಗ್ ಲೈಕ್ ಅ ಸಿನಿಮಾ ಎಲ್ಲ ಯಾಕಷ್ಟು ಹುಚ್ಚೆಬ್ಬಸುತ್ತೆ ಜನಕ್ಕೆ, ಯೋಚನೆ ಮಾಡಿದ್ದೀರಾ? ಯಾಕೆ ಒಬ್ಬ ಸಾಮಾನ್ಯ ಮನುಷ್ಯ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಅವ್ನು ಕಾಲ್ಗೆ ಬೀಳ್ತಾರೆ, ಅವನು ಹೋಗ ಅಂತ ಅಂದ್ರೂ ದೇವರು ಅಂತ ಇದು ಮಾಡ್ತಾರೆ. ಯಾಕಂದ್ರೆ ವಿಜುವಲ್ ಅಲ್ಲಿ ಅವ್ನು ಎಲ್ಲೋ ಇಟ್ಬಿಟ್ಟಿರ್ತಾರೆ ಅವರು. ಇಟ್ಸ್ ಆಲ್ ಪ್ಲೇಯಿಂಗ್ ವಿತ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್. ಇಮ್ಯಾಜಿನರಿ ವಿಜುವಲ್ಸ್ ಅನ್ನು ಸಬ್ ಕಾನ್ಷಿಯಸ್ ಮೈಂಡ್ ಒಳಗಡೆ ಜಸ್ಟ್ ಲಾಕ್ಸ್ ಇಟ್ಸೆಲ್ಫ್ ಇನ್. ಲಾಕ್ ಆಗಿರುತ್ತೆ. ಹೌದು, ಯಾರು ಬದಲಾಯಿಸಕ್ಕಾಗಲ್ಲ. ಈಗ ನಾನು ನಿಮ್ಮ ಹೀರೋ ಡಬ್ಬ ಅಂದ್ರೆ ಸುಮ್ಮನೆ ಇರ್ತೀರಾ ನೀವು? ಇಲ್ಲ, ಪಾಡ್ಕಾಸ್ಟ್ ಬೇಡ ಏನು ಬೇಡ ಅಂತ ಎದ್ಬಿಡ್ತೀರಾ. ಯಾಕಂದ್ರೆ ನಿಮ್ ಸಬ್ ಕಾನ್ಷಿಯಸ್ ಮೈಂಡ್ ನಂಬಿಟ್ಟಿದೆ ಅವ್ರ ದೇವರು ಅಥವಾ ಹೀರೋ ಅಂತ. ಆ ಥರ ಮಿರರ್ನ ನೋಡಿದ ತಕ್ಷಣ ಅಲ್ಲಿ ಒಂದು ವಿಷನ್ ಏನು ಕ್ರಿಯೇಟ್ ಆಗುತ್ತೆ, ಆ ವಿಜುವಲ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಟಾಗಿ ರಿಸೀವ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಯು ಆರ್ ಟಾಕಿಂಗ್ ಟು ಯೋರ್ ಓನ್ ಸೆಲ್ಫ್ ಅಲ್ಲಿ. ಸೊ ಲಿಟ್ರಲಿ ನಿಮ್ಮ ಮೈಂಡಿನ ಪ್ರೋಗ್ರಾಮಿಂಗನ್ನು ರೀವೈರ್ ಮಾಡ್ತಾ ಇರ್ತೀರಾ ಥ್ರೂ ಯೋರ್ ಆಡಿಯೋ. ನಿಮಗೆ ನಿಮ್ಮ ಕರ್ಣಗಳಿಗೆ ತುಂಬ ಪ್ರೀತಿಯಾಗೋ ವಾಯ್ಸ್ ಅಂದರೆ ನಮ್ಮದೇ ಅದು. ವಿ ಲವ್ ಅವರ್ ಸಬ್ ಕಾನ್ಷಿಯಸ್ ಮೈಂಡ್ ಲವ್ಸ್ ಅವರ್ ಓನ್ ವಾಯ್ಸ್. ಸೊ ಆ ವಾಯ್ಸ್ ಮೂಲಕ ಮತ್ತು ಆ ವಿಷನ್ ಮೂಲಕ ಯಾವಾಗ ನಾವು ಜೆಸ್ಟರ್ಸ್ ಆ್ಯಕ್ಷನ್ಸ್ ಮಾಡ್ತಾ ಕೆಲವೊಂದು ಕಮ್ಯಾಂಡ್ ಕೊಡ್ತೀವೋ ಅದು ಡೈರೆಕ್ಟಾಗಿ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದರಿಂದ ನಾನು ಮಿರರ್ ಮೆಡಿಟೇಷನ್ ಅಂತಾನೆ ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋನೇ ರೀಸೆಂಟಾಗೂ ಕೂಡ ಮತ್ತೆ ರೀಪೋಸ್ಟ್ ಮಾಡಿದ್ದೇನೆ. ಅದರಲ್ಲಿ 2 ಸೆಂಟೆನ್ಸನ್ನು ಖಚಿತವಾಗಿ ನಾವೆಲ್ಲರೂ ಕನ್ನಡಿ ಮುಂದೆ ಹೇಳಬೇಕು. ಎನಿ ಗೆಸಸ್? ಗೊತ್ತಿಲ್ಲ. ಒಂದು, ಐ ಲವ್ ಯು. ಓಕೆ. ಐ ಲವ್ ಯು ಅಂತ ಹೇಳ್ತಾ ಇರಬೇಕು. ಯಾಕಂದರೆ ನಾನು ನಿನ್ನ ಪ್ರೀತಿಸ್ತೀನಿ ಅಂದಾಗ ನಮ್ಮನ್ನು ಪ್ರೀತಿಸದೆ ಟೀಸ್ ಮಾಡಿರೋರು ಎಷ್ಟು ಜನ ಇರ್ತಾರಲ್ಲ ಸರ್. ಕೆಲವು ಸತಿ ನಮ್ಮ ಅಪ್ಪ ಅಮ್ಮಂದಿರೆ ಅವಳು ಚೆನ್ನಾಗಿದ್ದಾಳೆ, ನೀನು ಕುಳ್ಳಿ ಡುಮ್ಮಿ ಅಲ್ವಾ, ಐ ಮೀನ್ ವಿ ಫೀಲ್ ಡೋಂಟ್ ದೇ ಲವ್ ಮೀ ಅಂತ ಅನ್ಸುತ್ತೆ. ಸಿಬ್ಲಿಂಗ್ ರೈವಲ್ರಿ ಇರ್ಬೋದು, ಪ್ರಾಪರ್ಟಿಲಿ ಡಿವಿಷನಲ್ಲಿ ಏರುಪೇರು ಇರ್ಬೋದು. ವಿ ಸಡನ್ಲಿ ಸ್ಟಾರ್ಟ್ ಫೀಲಿಂಗ್ ನಮ್ಮ ಅಪ್ಪ ಅಮ್ಮನೇ ನನ್ನ ಸರಿಯಾಗಿ ಲವ್ ಮಾಡಲ್ಲ ಅಂತ, ಅಥವಾ 20 ವರ್ಷದ ಜೊತೆ ಇದ್ದವರೇ ಈ ಥರ ಮಾಡಿದ್ರು. ಸೊ ಆ ಲವ್ ಆ್ಯಕ್ಚುಲಿ ನನ್ನನ್ನು ಡಿಫೈನ್ ಮಾಡ್ತಾ ಇಲ್ಲ. ನನ್ನ ಸೋಲ್ ಜೊತೆ ನನಗಿರೋ absolutely connection ನಾನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ದಟ್ ಲವ್ ಇಸ್ ವೆನ್ ಐ ಸೇ ಟು ಮೈ ಸೆಲ್ಫ್ ಇನ್ ದ ಮಿರರ್ ಐ ಲವ್ ಯು. ಆ ಅನ್ಲವ್ ಆಗಿರೋ ಎಲ್ಲ ಡಿಸೀಸ್ನು ಕಿತ್ತು ಕೊಚ್ಚು ತೆಗೆದು ಹಾಕ್ಬಿಡ್ತದೆ ಅಲ್ವಾ ಒಂದು ಸೆಂಟೆನ್ಸ್. ಸಚ್ ಅನ್ ಅಮೇಝಿಂಗ್ ಪವರ್ಫುಲ್ ಆ್ಯಕ್ಟ್ ಟು ಡೂ. ಎರಡನೇದು, ಯು ಆರ್ ಬ್ಯೂಟಿಫುಲ್. ಎಷ್ಟು ಸತಿ ನಮ್ಮ ಲುಕ್ಸ್ಗೆ ನಮ್ಮನ್ನ ಜಡ್ಜ್ ಮಾಡಿರ್ತಾರೆ. ನಾವು ತ್ರಿಪುಲ ಸುಂದರಿ ಆದರೂ ಮೂಗು ಇನ್ನೊಂದು ಚೂರು ಚಿಕ್ಕದಾಗಿರ್ಬೇಕು ಅಂತ ಆದರೂ ಹೇಳ್ಬಿಟ್ಟಿರ್ತಾರೆ ಜನ ಅಲ್ವಾ. ಅಥವಾ ನೋಡು ಕೂದಲು ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳಿರ್ತಾರೆ. ಒಂದು ಮಗು ಇರಂಗಿಲ್ಲ, ಅಯ್ಯೋ ಈಗ ನೋಡು ಡ್ರಮ್ ಆದಂಗೆ ಆಗ್ಬಿಟ್ಟಿದ್ದಾರೆ ಅಂತಾರೆ. ಒಂದು ಪಿಂಪಲ್ ಬರೋಗಿಲ್ಲ, ಸ್ಕಿನ್ ಎಲ್ಲ ಹಾಳಾಗೋಗಿದೆ ಅಂತಾರೆ. ಮುಖ ಮೇಲೆ ಹೇಳ್ತಾರೆ ಯಾಕೆ ಹಿಂಗಾಗೋಗಿದ್ಯಾ ಅಂತಾರೆ. ಸೊ ಫಾರ್ ಅಸ್ ಬ್ಯೂಟಿ ಈಸ್ ಆಲ್ವೇಸ್ ಡಿಫೈನ್ಡ್ ಬೈ ಆಲ್ ದ ಸ್ಟುಪಿಡ್ ಪೀಪಲ್ ಹೂ ವಾಂಟ್ ಟು ಜಸ್ಟ್ ಕೀಪ್ ಜಡ್ಜಿಂಗ್ ಅಸ್. ಬಟ್ ಮಿರರ್ ಮುಂದೆ ನಿಂತು ಯು ಆರ್ ಬ್ಯೂಟಿಫುಲ್ ಅಂದ ತಕ್ಷಣ ನಮ್ಮ ರಿಯಲ್ ಇನ್ನರ್ ಬ್ಯೂಟಿ ಠಕ್ ಅಂತ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ಬ್ಯೂಟಿ ಏನನ್ನು ಬೇಕಾದ್ರೂ ಬ್ಯೂಟಿಫುಲ್ ಮಾಡ್ಬೋದು ಅನ್ನೋ ಪವರ್ ನಮಗೆ ಮಿರರ್ ಮುಂದೆ ಬರುತ್ತೆ. ಸೊ ಅಫ್ಕೋರ್ಸ್ ಮಿರರ್ ಯೂಸ್ ಮಾಡ್ಕೊಂಡು ಸಾಕಷ್ಟು ಅದ್ಭುತಗಳನ್ನು ಮಾಡಬಹುದು. a lot of programming can be done, but these 2 basic things. ಕನ್ನಡಿ ಮುಂದೆ ನಿಂತ ತಕ್ಷಣ ನೀವು ತಲೆ ಬಾಚ್ಕೊಳ್ತಿರೋ ಹೇಗಿದೆ ನೋಡ್ತಿರೋ ಬಿಡ್ತಿರೋ 2 ಸೆಂಟೆನ್ಸ್ ಖಂಡಿತ ಹೇಳಬೇಕು. ಅದೇ ಯು ಆರ್ ಬ್ಯೂಟಿಫುಲ್ ಅನ್ನೋ ವರ್ಡ್ ಬಗ್ಗೆ ಒಂದು ವಿಚಾರ ಮಾತಾಡ್ತೀನಿ. ಇನ್ಫ್ಯಾಕ್ಟ್ ನಾನೇ ಹೇಳ್ತೀನಿ, ವೆನ್ ಐ ಸ್ಟುಡ್ ಇನ್ ಫ್ರಂಟ್ ಆಫ್ ಮಿರರ್, ಕನ್ನಡಿ ಮುಂದೆ ನಿಂತಾಗ ಒಂದೊಂದ್ಸಲ ಏನಿಷ್ಟು ಆಕಾರ ವಿಕಾರವಾಗಿ ಆಗ್ಬಿಟ್ಟಿದ್ದೀನಿ, ದಪ್ಪ ಆಗ್ಬಿಟ್ಟಿದ್ದೀನಿ ನಾನು ಬೈಕೊಳ್ಳೋದಿದೆ. ಒಂದೊಂದ್ಸಲ ಭಾಳ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ಬಿಡ್ತೀನಿ, ನಂಗೆ ನಾನೇ ಮುದ್ಕೊಂಡ್ಬಿಡ್ತೀನಿ. ಸೊ ಹಾಗೆ ದ್ವಂದ್ವ ಮನಸ್ಥಿತಿಗಳು ಬರೋದಕ್ಕೆ ಏನು ಕಾರಣ ಅಂತ? Yes, of course you are being judged ಅಲ್ವಾ. ಸೊಸೈಟಿ keeps judging you. ಯಾ ರೇಂಜಿಗೆ ಸೊಸೈಟಿ ನಮ್ಮನ್ನ ಜಡ್ಜ್ ಮಾಡುತ್ತೆ ಅಂದ್ರೆ ನಮ್ಮ ಜಡ್ಜ್ ನಾವು ಮಾಡ್ಕೊಂಡ್ರೆ ತೊಂದರೆ ಇಲ್ಲ, ಅದು ತುಂಬಾ ದೊಡ್ಡ ತೊಂದರೆ.
ಅದು ತೊಂದ್ರೆನಾ? ಇಡೀ ಪ್ರಪಂಚ ನಿಮ್ ಬಗ್ಗೆ ನಕಾರಾತ್ಮಕವಾಗಿ ಹೇಳಿ, ನಿಮ್ ಬಗ್ಗೆ ನಿಮ್ ನಂಬಿಕೆ ಇದ್ರೆ ಇದು ಯಾವುದು ಇನ್ಫ್ಲುಯೆನ್ಸ್ ಮಾಡಲ್ಲ. ಒಬ್ರು ನಕಾರಾತ್ಮಕವಾಗಿ ಹೇಳಿ, ಅಲ್ಲ ಐ ಮೀನ್ ನೆಗೆಟಿವ್ ಜಡ್ಜಿಂಗ್ ಇಸ್ ಹೌದು ಅಫ್ಕೋರ್ಸ್ ಎಸ್, ಬೀಯಿಂಗ್ critical to your own self is the most important thing, or being good to yourself is the most important thing. So ಸಾರಿ, ಐ ಲಾಸ್ ದ ಫ್ಲೋ. ನೀವು ಹೇಳ್ತಾ ಇದ್ರಿ ನಿಮ್ ಕನ್ನಡಿ ಮುಂದೆ ನಿಂತು ಜಡ್ಜ್. ಸೊ ಯಾಕೆ ಜಡ್ಜ್ ಮಾಡ್ಕೊಳ್ತೀವಿ ನೀವು ಕೇಳಿದ್ರೆ, ಅದಕ್ಕೆ ಹಲವಾರು ಕಾರಣಗಳಿದೆ. ಅಂದ್ರೆ ನಮ್ಮ ಸುತ್ತ, ನಾನು ಆಗ್ಲೇ ಹೇಳ್ದೆ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಸೊಸೈಟಿ ನಮ್ಮನ್ನು ಯಾವ ರೇಂಜ್ಗೆ ಲೇಬಲ್ ಅಥವಾ ಟ್ಯಾಗ್ ಮಾಡುತ್ತೆ, ಜಡ್ಜ್ ಮಾಡುತ್ತೆ ಅಂದ್ರೆ, ನೀವು ತುಂಬಾ ಖುಷಿಯಾಗಿರಿ ಸರ್. ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ನೆಕ್ಸ್ಟ್ 1 month, ಇವತ್ತಿಂದ ನೆಕ್ಸ್ಟ್ 1 month ಕಂಟಿನ್ಯೂಸ್ ಎಲ್ಲರ ಮುಂದೆನೂ ಖುಷಿಯಾಗಿರಿ. ಲಾಟ್ ಆಫ್ ಪೀಪಲ್ ವಿಲ್ ಹ್ಯಾವ್ ಪ್ರಾಬ್ಲಮ್ ವಿತ್ ಯು. 100% ಬಿಡಿ, ನಿಜ. ನಿಮ್ಗೆ ವಿಚಿತ್ರ ಅನಿಸ್ಬೋದು, ಏನ್ ಮೇಡಮ್ ಎಲ್ಲ ನನ್ನ ಸುತ್ತ ನನ್ನ ಪ್ರೀತಿಸೋರೇ ಇರೋರು. ನೋ, ದಟ್ಸ್ ನಾಟ್ ದ ಫ್ಯಾಕ್ಟ್. ನೀನ್ ಹೆಂಗ್ ಅಷ್ಟೊಂದು ಖುಷಿಯಾಗಿದ್ಯಾ, ಲೈಫಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ನೀನೇನ್ ಆರಾಮಾಗಿದ್ಯಾ? ಹೆಂಡತಿ ಸೈಜ್ ಅಲ್ಲ ಏನ್ರಿ ಆರಾಮಾಗಿದ್ದೀರಾ ಅಂತ ಶುರು ಮಾಡೋದಿಲ್ಲ. Yes, there is so much of issue. You start believing you're beautiful, and then ನಿಮ್ಮ ದುನ್ನಲ್ಲಿ ನೀವಿರಿ, ನಿಮ್ಮನ್ನ 99% ಹುಚ್ಚ ಅಥವಾ ಹುಚ್ಚೆ ಅಂತ ಹೇಳ್ಬಿಡ್ತಾರೆ. ಅದೇ ಪ್ರಾಬ್ಲಮ್ಸ್ ಅನ್ನ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಪ್ರಾಬ್ಲಮ್ ಆಗಿರುತ್ತೆ. ಹೌದು. ಸೊ ಸೊಸೈಟಿ ಆಲ್ವೇಸ್ ವಾಂಟ್ಸ್ ಟು ಥ್ರೋ ಇಟ್ಸ್ ಗಾರ್ಬೇಜ್ ಆನ್ ಯು. ಸೊ ನೀವು ಆ ಜಡ್ಜ್ಮೆಂಟ್ ಎಲ್ಲ ತಗೊಂಡು ನೀವು ಡಸ್ಟ್ಬಿನ್ ಓಪನ್ ಮಾಡಿ ತಗೊಂಡು ಕನ್ನಡಿ ಮುಂದೆ ನಿಂತಾಗ ಐ ಲವ್ ಯು ಅಂದ್ರೆ ಡೌಟ್ ನಮಗೆ ಖಂಡಿತ ಬರುತ್ತೆ. ನಾನು ಆರೋಗ್ಯಕರ ಆಗ್ತಾ ಇದ್ದೀನಿ ಅಂತ ಹೀಲಿಂಗ್ ಅಲ್ಲಿ ಹೇಳಿದಾಗ ನಿಜವಾಗ್ಲೂ ಆಗ್ತೀನ ಮೇಡಮ್, ಇದು ಸಾಧ್ಯನಾ, ಹೌದಾ ಅಂತ ಅವರೇ ಹೇಳ್ತಾರೆ. ಎಷ್ಟು ಬೇಜಾರು. ಇದಕ್ಕೆ ಸೆಲ್ಫ್ ಸಬಟಾಜ್ ಅಂತೀವಿ. ಅಂದ್ರೆ ನನ್ನ ಮನಸ್ಸಿನ ವಿರುದ್ಧ ನಾನೇ ನಂಬಿಟ್ಟಿದ್ದೀನಿ ಇದು ವರ್ಕೌಟ್ ಆಗಲ್ಲ ಅಂತ. ಸೊ ಅನ್ಫಾರ್ಚುನೇಟ್, ಬಿಕಾಸ್ ವಿ ಕೆಪ್ ದ ಬಿನ್ ಓಪನ್ ಅಂಡ್ ಎವ್ರಿಬಡಿ ಇಸ್ ಥ್ರೋಯಿಂಗ್ ದ ಗಾರ್ಬೇಜ್ ಇನ್ಸೈಡ್ ಮೀ. ಅದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೀಲಿಂಗ್ ಅಥವಾ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಅಂತ ನಾವು ಹೇಳೋದು. ಶುಗರ್ ಪಿಲ್ಗಳನ್ನು ಬರೀತಾ, ಇದು ಲಿಟ್ರಲಿ ಮಯೋ ಕ್ಲಿನಿಕಲ್ಲಿ ನಡೆಯುವಂಥದ್ದು, ರಿಸರ್ಚ್ ಸೆಂಟರಲ್ಲಿ ನಡೆಯುವಂಥದ್ದು. ಶುಗರ್ ನೋಡಿ, ಇದು ತುಂಬ ಬೆಸ್ಟ್, ಹೊಸದಾಗಿ ಬಂದಿದೆ ಇದು ನಿಮ್ಮ ಇನ್ಫೆಕ್ಷನ್ಗೆ. ಇದು ತಗೊಳ್ಳಿ 3 ದಿನದಲ್ಲಿ ಕಮ್ಮಿ ಆಗುತ್ತೆ ಅಂತ ನಿಮಗೆ ಸುಮ್ಮನೆ ಶುಗರ್ ಪಿಲ್ನ ಇದು ಮೆಡಿಸಿನ್ ಅಂತ ಕೊಟ್ಟರೆ ಅದು ಕಮ್ಮಿ ಆಗುತ್ತೆ. ಈ ಥರ ಎಷ್ಟು ರಿಸರ್ಚ್ಗಳನ್ನು ಮಾಡಿದ್ದಾರೆ. ನಿಮ್ಗೆ ಆಪರೇಷನ್ ಮಾಡಿದೀನಿ ಅಂತ ಅನಸ್ತಿಯ ಕೊಟ್ಟು ಏನೂ ಮಾಡಿರಲ್ಲ, ಮಾಡಿದೀವಿ ಎಲ್ಲ ವಾಸಿಯಾಗಿರ್ತಾನೆ. ನಿಮ್ಮದು ಆಪರೇಷನ್ ಸಕ್ಸಸ್ಫುಲ್ ಆಗಿಲ್ಲ, ಸಾರಿ ಅಂದರೆ ಅವ್ನ ಹೆಲ್ತ್ ಠಪಾರ್ ಅಂತ ಕೆಳಗಡೆ ಹೋಗಿದೆ. ಇದೆಲ್ಲ ಅಂದರೆ ಆ್ಯಸ್ ಯು ಥಿಂಕ್ ಸೊ ಇಟ್ ಬಿಕಮ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ನಾವು ಅನ್ಕೊಂಡ ಹಾಗೆ ಆಗುವಂಥ ಒಂದು ಆ ರಿಪಕಷನ್ಸ್ ಏನಾಗುತ್ತೆ ನಮ್ಮ ಬಾಡಿಲಿ, ಮೈಂಡಲ್ಲಿ, ದಟ್ ಈಸ್ ಅಲ್ಟಿಮೇಟ್ಲಿ ದ ರಿಯಾಲಿಟಿ ಕ್ರಿಯೇಟರ್. ಸೊ ಏನಾಗುತ್ತೆ ಅಂದರೆ ನಿಮ್ಮ ನ್ಯೂನ್ಯತೆ ಏನಿದೆ ಮಾನಸಿಕವಾಗಿ, ಅದು ಹೆಚ್ಚು ಅಮಾವಾಸ್ಯೆಯಲ್ಲಿ ಪ್ರಚೋದನೆ ಆಗುತ್ತೆ. ಯಾವ ಮಾನಸಿಕವಾಗಿ ನೀವು ತುಂಬ ಡಿಸ್ಟರ್ಬ್ ಆಗಿರ್ತೀರ ಅದು ಹೆಚ್ಚು ಹುಣ್ಣಿಮೆ ದಿನ, ಅಂದರೆ ವಾಟ್ ಯು ಬೀನ್ ಕಾಂಟಂಪ್ಲೇಟಿಂಗ್ ಅ ಲಾಟ್ ಓವರ್ ದ ಪಾಸ್ಟ್ 15-20 days, ಅದು ಹುಣ್ಣಿಮೆ ದಿನ ಪ್ರಚೋದನೆಗೆ ಒಳಗಾಗುತ್ತೆ.